ಸ್ಮೈಲ್ ನೋಡಿ ಗೈಸ್ ಅವಾಗಿಂದನು ಕಣ್ಣು ಮೆಡ್ರಾಸೇ ಬಂದ್ಬಿಟ್ಟಿತ್ತು. ಫಸ್ಟ್ ನಿಮ್ಗೆ ಯಾವಾಗ್ಲೂ ದೇವರು ಪೇರೆಂಟ್ಸ್ ಬರೋದು ಗ್ರಾಜುಯೇಷನ್ ಫೋಟೋ ಎಷ್ಟಲ್ಲಿರುತ್ತೋ ಅಷ್ಟಲ್ಲಿ ಖುಷಿ ಪಡಿ. ಇವ್ರಿಬ್ರು ನಮ್ಮ ಅಜ್ಜಿನೇ ಗೈಸ್. ನನ್ಗ ಹಂಗೆಲ್ಲ ಏನಿಲ್ಲ ಗೈಸ್, ನನ್ ಎಲ್ಲಾರು ನನ್ಗೆ ಇಷ್ಟನೇ. ನನ್ ಲೈಫ್ ಎಲ್ಲ ಲೆಸನ್ಸ್ ಕಲಿಸ್ಬಿಡ್ತು. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಎಷ್ಟೊಂದ್ ಜನ ನನ್ಗೆ ಫಸ್ಟ್ ಆಫ್ ಆಲ್ ಇದು ಹೇಳಬೇಕು, ಎಷ್ಟೊಂದ್ ಜನ ಮೆಸೇಜ್ ಮಾಡಿದ್ದೀರಾ ಅಂಡ್ ಆಬ್ವಿಯಸ್ಲಿ ಕಮೆಂಟ್ ಕೂಡ ಮಾಡ್ಬಿಟ್ಟಿದ್ದಾರೆ ನಾನು ಬರ್ತೀನಿ ಅಕ್ಕ ಅಂತ ಲಾಸ್ಟ್ ವ್ಲಾಗ್ ಅಲ್ಲಿ. ಡೆಫಿನೆಟ್ಲಿ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಡೇಟ್ ಡಿಸೈಡ್ ಮಾಡಾದ್ಮೇಲೆ ನಿಮ್ಮನ್ನೆಲ್ಲಾರು ನಾನು ಕರ್ದೇ ಕರೀತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಬನ್ನಿ, ಓಕೆನಾ, ನಮ್ ಸತ್ಯನಾರಾಯಣ ಪೂಜೆಗೆ. ಸೊ ಇವಾಗಿನ ಬ್ಲಾಗ್ ಏನಪ್ಪಾ ಅಂದ್ರೆ ನಂಗೆ ಹಿಂಗೆ ತಲೆಯಲ್ಲಿ ಬಂತು, ಲೈಕ್ ಹಳೆ ಫೋಟೋಸ್ನ ನಾನು ಹಿಂಗೆ ಹೇಳಿದ್ನಲ್ಲ ಲಾಸ್ಟ್ ಬ್ಲಾಗ್ ಅಲ್ಲಿ, ಅದೇ ಮಾಡೋಣ ಅಂತ ತಲೆಗೆ ಬಂತು. ಸೊ ಅದೇ ಮಾಡ್ತಾ ಇದೀವಿ. ಸೊ ಹಳೆ ಫೋಟೋಸ್ನ ಮೆಮೊರೀಸ್ನ ನಾವ್ ಹೆಂಗಿದ್ರಿ, ನಮ್ದು ಜಾಯಿಂಟ್ ಫ್ಯಾಮಿಲಿ ಗೈಸ್. ಲೈಕ್ ನಮ್ಮ ತಾತ 3 ಜನ ತಾತ ಇದಾರೆ ನನಗೆ, ಲೈಕ್ ಎಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಳೆ. ಸೊ ನಮ್ದು ಸಿಕ್ಕಾಪಟ್ಟೆ ಜಾಯಿಂಟ್ ಫ್ಯಾಮಿಲಿ. ಎಲ್ಲಾರ್ಗು ನನ್ ಯಾರು ಆಗುತ್ತೋ ಪಾಸಿಬಲ್ ಆಗಿ ನಾನು ಎಲ್ಲಾರು ತೋರಿಸ್ತೀನಿ. ನನ್ಗೆ ಹಂಗೆಲ್ಲ ಏನಿಲ್ಲ ಗೈಸ್, ನನ್ ಎಲ್ಲಾರು ನನ್ಗೆ ಇಷ್ಟನೇ, ನನ್ಗೆ ಎಲ್ಲಾರು ಫೇವ್ರೇಟ್, ಓಕೆನಾ. ಸೊ ಎಲ್ಲಾರ್ದು ಮೆಮೊರೀಸ್ ನೋಡೋಣ ಇವಾಗ ಹೆಂಗಿದೆ ನನ್ನ ಚೈಲ್ಡ್ಹುಡ್. ನನ್ ಫ್ರೆಂಡ್ಸ್ ಇರ್ಬೇಕು ಗೈಸ್, ಬಟ್ ಅದ್ ಏನಾಗುತ್ತೋ ಗೊತ್ತಿಲ್ಲ. ಸೊ ಗುರು ಸರಿ ಆಯ್ತು, ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಲ್ಬಮ್ ಯಾವ್ದು ಪಿಕ್ ಮಾಡ್ತೀಯ ಅನ್ವತ? ನೀನ ಪಿಕ್ ಮಾಡು. ಹುಡುಗಿ ಕಣ್ಣು ತೋರ್ಸೆ. ಹುಡುಗಿರ್ ಕಣ್ಣು ನೋಡಿ ಗೈಸ್, ನಂಗಂತೂ ಫೋಟೋಸ್ ಅಂತೂ ನಮ್ಮ ಅಣ್ಣ ಹಿಡ್ದು ನಂಗೆ ನಮ್ಮ ಅಣ್ಣದೇ ಮೆಮೊರೀಸ್ ಗೈಸ್. ಹೇಳ್ಬೇಕಂದ್ರೆ ಅಷ್ಟು ಫೋಟೋಸ್ ಹಿಡಿಯೋರು ನಂದು. ಸೊ ಬನ್ನಿ, ಫಸ್ಟ್ ಫೋಟೋ ವಿಲ್ ಸ್ಟಾರ್ಟ್ ದಿಸ್. ಗೈಸ್ ಇದು ಲಿಖಿತ ಆಮೇಲೆ ಅವರಪ್ಪ. ದೇವ್ರೆ, ನೀನು ಬದುಕಿದೀನಿ ಅಂದ್ರೆ ಅದಕ್ಕೆ ಕಾರಣ ಒಂದೇ ಒಂದು, ನಮ್ಮಪ್ಪ. ಗೈಸ್ ಇದು ಯಾವಾಗ ಅಂದ್ರೆ ನಮ್ಮಪ್ಪ ಹೊಸಪೇಟ್ ಕರ್ಕೊಂಡ್ ಹೋಗಿದ್ರು. ಅವ್ರಿಗೇನೋ ಅಲ್ಲಿ ಸ್ವಲ್ಪ ಕೆಲಸ ಇದೆ, ಐ ಡೋಂಟ್ ರಿಮೆಂಬರ್. ಇದು ನಮ್ಮ ಏನಿದು ಫೋಕಸ್ ಆಗ್ತಾ ಇಲ್ಲ, ಇನ್ನೊಂದ್ಸತಿ ನೀಟಾಗಿ. ಇಲ್ಲ ತಿರ್ಗಲ್ಲ ಗೈಸ್ ನೋಡಿ ಎಷ್ಟು ಲೇಜಿ ಇದ್ದಾರೆ ಎಡಿಟ್ ಮಾಡಿ. ಗೈಸ್ ಅದು ನಾನು ಮತ್ತೆ ನಮ್ಮಮ್ಮ ಅದೇ ಹೊಸಪೇಟಲ್ಲೇ ಗೈಸ್. ಅದು ನಮ್ಮ ಅಮ್ಮ ಅಪ್ಪಗೆ ಬೇಗ ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಗ್ಬಿಡ್ತು. ಲೈಕ್ ಅವ್ರಿಗೆ ಚಿಕ್ಕ ವಯಸ್ಸು ಅಂತ ಅಲ್ಲ, ಚಿಕ್ಕ ವಯಸ್ಸು ಅಂದ್ರೆ ಲೈಕ್ 20 years ಅಷ್ಟೆಲ್ಲ ಮದ್ವೆ ಆಗ್ಬಿಡ್ತು ಪಾಪ. ನಾನು ಅದಕ್ಕೆ ಯಾವಾಗ ಇದಾಗ್ತಿರ ಅಮ್ಮ ಎಲ್ಲ ನನ್ನ ಫ್ರೆಂಡ್ಸ್ ಅವ್ರ ಪೇರೆಂಟ್ಸ್ ಅಷ್ಟೇ. ಇವ್ ಸೆಕೆಂಡ್ ಮಕ್ಳು ಬಂದ್ಬಿಟ್ಟು ಟನ್ನೇಜ್ ಇರ್ತಾರೆ, ಫಸ್ಟ್ ಮಕ್ಳು ತುಂಬಾ ದೊಡ್ಡವ್ರು ಇರ್ತಾರೆ ಅಂಡ್ ಅವ್ರ ಪೇರೆಂಟ್ಸ್ ಎಲ್ಲ ತುಂಬಾ ದೊಡ್ಡವ್ರು ಇರ್ತಾರೆ. ಅದೇ ರೇಕ್ಸ್ ಇರ್ತೀನಿ ನಾನು ಯಾವಾಗ್ಲೂ ನಮ್ಮ ಮಮ್ಮಿ ಪಾಪ ಏನಕ್ಕೆ ಮದ್ವೆ ಆಗ್ಬಿಟ್ರೆ ಚೈಲ್ಡ್ಹುಡ್ ಮ್ಯಾರೇಜ್ ಅನ್ಕೊಂಡು. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ. ಸೊ ಇದು ಕಾಮಿಡಿ ನೋಡಿ ಗೈಸ್. ಇದು ಆಂಟಿ ಬೈತಾರೆ ಅಂತ ಚೆನ್ನಾಗಿ ಗೊತ್ತು ಗೈಸ್. ಇದು ಬಂದ್ಬಿಟ್ಟು ನಮ್ಮಪ್ಪ ನಾನು, ನಮ್ಮ ಅಪ್ಪ ತರಾನೇ ಐತೆ ನೋಡ್ ಮಕ್ಕ ನಂದು, ಸೇಮ್. ನಮ್ಮಪ್ಪ ನಾನು, ನಮ್ಮ ಅಯ್ಯ. ಆಂಟಿ ಯಾಕಂಗಿದೆ? ನಮ್ಮಮ್ಮ ಅವಾಗಿಂದಾನು ಮೂಡ್ ಸ್ವಿಂಗ್ಸ್ ಅವಾಗಿಂದಾನು. ಯಾವಾಗಂತ ಗೊತ್ತಿಲ್ಲ ನನಗೆ. ನಮ್ಮಪ್ಪ ನಮ್ ತಮ್ಮನ್ ಎತ್ಕೊಂತ ಇರ್ಲಿಲ್ಲ ಗೈಸ್, ನಾನು ಎತ್ಕೊಳ್ಳೋರು. ಹಂಗೆ ಬಿಡೋದು ಪ್ಲೀಸ್, ನಾವ್ ಅಣ್ಣ ಒಳಗೆ ಕೇಳಿಸಲ್ಲ. Guys, I can't show that. See this cutest picture. ನಾನ್ ಗೈಸ್ ನಾನ್ ಫಸ್ಟ್ ಟೈಮ್ ಏನೋ ನಿಂತ್ಕೊಂಡಂತೆ, ಅವಾಗ ಹಿಡಿದ್ರು ನಮ್ಮ ರೆಡಿ ಮಾಡ್ಕೊಂಡು. ಹಂಗ್ ಸ್ಮೈಲ್ ಮಾಡ್ತಾರ ಇವಾಗ. ಎಷ್ಟು ಕ್ಯೂಟ್ ಆಗಿದೆ. ನೀನ್ ಹಿಡ್ಕೊಳ್ಳೆ ನಾನು ನೋಡಿ. ಎಸ್ ನಾನಲ್ಲ ಅವಳ ಇಲ್ಲ, ಅವಳ ನೀನೇ ಕನ್ನೋದು. ನಾನಾ ಇವಾಗ ಜಸ್ಟ್ ಟ್ರಿಪ್ ಬಗ್ಗೆ ಹೇಳ್ತಾ ಇದ್ದಲ್ಲ ಹೊಸಕೋಟೆ, ನಾನು ಹೇಳ್ತೀನಿ ಬುದ್ಧಿವಂತರಾಗದ್ ಬೇಡ, ಮನ್ಸಿನ ಮಾತು ಮಾತಾಡ್ಕೊಳ್ಳ. ಅಂಕಿತಾ ಅವ್ರ ತರ ಇಲ್ಲ, ಅವ್ರಿಗೆ ನಂಕಿತ ಗೊತ್ತು. ಸರಿ ಅದ್ ನಾನೇ ಗೈಸ್. ಇದ್ ನೋಡಿ ನಮ್ಮಮ್ಮ ಜಾಲಿ ಟ್ರಿಪ್. ನಮ್ಮ ಅವಾಗಿಂದ ಏನ್ ಸಕ್ಕದಾಗೋರಲ್ಲ ನಮ್ಮಮ್ಮ. ಆಂಟಿ ನೀವ್ ಮಾತ್ರ ಟ್ರಿಪ್ ಹೋಗ್ತೀರಾ ಫ್ರೆಂಡ್ಸ್ ಜೊತೆ, ನಮ್ ಬಿಡಲ್ಲ. ಹಂಗೇನಿಲ್ಲ, ನಮ್ಮನೇಲಿ ಬಿಡ್ತಾರೆ, ಅನ್ವಿತ್ ಅವ್ರ ಮನೇಲಿ ಬಿಡಲ್ಲ. ಹಂಗೆಲ್ಲ ಅನ್ವಿತ್ ಅವ್ರ ಮನೇಲಿ ಬಿಡಲ್ಲ. ಏನ್ ಮಾಡೋಣ ಆಂಟಿ? ಏನಂಟಿ ಇವಾಗ ತೋರ್ಸ್ಲಾ ಗೈಸ್? ನೋಡಿ ಗೈಸ್, ಇದು ಬಂದ್ಬಿಟ್ಟು ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಣ್ಣ. ಕಾಮಿಡಿ. ನಮ್ಮ ಅಣ್ಣ ಸಿಕ್ಕಾವಡೆ ಬೆಳಗಿದ್ರು. ಯಪ್ಪ
ಇದ್ ನೋಡಿ ನಮ್ಮಮ್ಮ ಮತ್ತೆ ನಮ್ಮ ಮಾಮ ಮಗ ನಿತಿನ್ ಅಂತ ಅವ್ರಿಬ್ರಷ್ಟು ಕ್ಲೋಸ್, ಲಿಟ್ರಲಿ ಎಷ್ಟು ಕ್ಲೋಸ್ ಗೊತ್ತಾ ಗೈಸ್. ಅವ್ರು ನಮ್ಮ ಅಮ್ಮ ಅಂತ ಅವ್ರು ಬಿಟ್ಟಿರ್ತಾ ಇರಲ್ಲ. ರನ್ನ ಫಿಲಮ್ ಅಲ್ಲಿ ಸುದೀಪ್ ಮತ್ತೆ ಅವ್ರ ಅತ್ತೆ ಹೆಂಗೋ ಹಂಗೆ. ನೆಕ್ಸ್ಟ್ ನಾನೇ ಗೈಸ್ ಕಾಮಿಡಿ ಅವಾಗಿಂದ ರಾಜ್ ಕಾಮಿಡಿ ತರ ನಮ್ಮ ಅಜ್ಜಿ ಗೈಸ್. ಇದು ನಮ್ಮ ಅಜ್ಜಿ ಮತ್ತೆ ನನ್ನ ತಮ್ಮ ಕಾಮಿಡಿ. ಗೈಸ್ ಬರ್ಡೇ ನೋಡಿ ಅವಳ್ದು ಇವಾಗ ಮಾಡ್ಕೊಂತಾಳೆ ಬರ್ಡೇಸ್. ಅವಾಗಿನ ಬರ್ಡೇಸ್ ನೋಡಿ ಗೈಸ್. ಇವರು ನಮ್ಮ ಅಜ್ಜಿ ಇಬ್ರು ನಮ್ಮ ಅಜ್ಜಿನೇ. ಗೌರೀಶ್ ಅವ್ರ ಕೈಲ ನಮ್ ತಮ್ಮ, ಇದು ನಾನು. ನನ್ ಬರ್ಡೇಗೆ ಅದು ನಾನು ಯಾವಾಗಿಂದನೂ ಕಾಣಿಸಲ್ಲ ಬಿಡಿ. ಇವ್ರಿಬ್ರು ನಮ್ಮ ಅಜ್ಜಿನೇ ಗೈಸ್. ಸೋಲೋ ಪಿಕ್ ಇಲ್ವಾ? ಓ ದೇವಿಕಾ ಅವ್ರಮ್ಮ, ಅವ್ಳು ನೋಡ್ತಾಳೆ ಬ್ಲಾಗ್ ತೋರಿಸಿಲಿ. ದೇವಿಕಾ ನಿಮ್ಮ ಅಮ್ಮ ನೋಡಿ ಹೆಂಗವ್ರೆ ಗೌರೀಶ್ ನೆತ್ಕೊಂಡು. ನೋಡಿ ಗೈಸ್ ನನ್ನ ಬೆಸ್ಟ್ ಫ್ರೆಂಡ್ ದೇವಿಕಾ, ಅವ್ರ ಅಮ್ಮ ಮತ್ತೆ ಗುಂಡಾಕ ಅವ್ರಮ್ಮ. ಅಯ್ಯೋ ಆಂಟಿ, ಏನಂಟಿ ನೀವ್ ಅವಾಗಿಂದಾನು ಇಷ್ಟೇ ಸಣ್ಣ ಇದ್ದೀರಾ, ಯಾವಾಗ ಆಂಟಿ ನೀವು weight ಗೇನ್ ಮಾಡೋದು? ನಂಗೆ ಗೊತ್ತಿಲ್ಲ, ಯೂಟ್ಯೂಬ್ ಅಲೋ ಮಾಡುತ್ತಾ ಇಲ್ಲ. ಬಟ್ ನಾನು ನಮ್ಮ ಅಣ್ಣ ಮಾನ ಮರಿ ತೆಗ್ಬೇಕು. ನಮ್ಮ ಅಣ್ಣ ಗೈಸ್ ಇದು ಮತ್ತೆ ನಮ್ಮ ಅಮ್ಮ ಮತ್ತೆ ಲಿಪಿ ಅವ್ರ ಅಜ್ಜಿ, ನಮ್ಮ ಅಜ್ಜಿ ಗೈಸ್. ಇಲ್ಲಿ ನೋಡಿ ಗೈಸ್ ಕಾಮಿಡಿ. ನಮ್ಮ ಅಣ್ಣ ನೋಡಿ ಗೈಸ್, ನಮ್ಮ ಅಣ್ಣ ನೋಡಿ. ಆಮೇಲೆ ಇದು ನಿತಿನ್, ನಾನು ಹೇಳದ್ನಲ್ಲ ನಮ್ಮ ಅಮ್ಮ ಕೈಲೇ ಇರೋನು, ಹೆಂಗವನೇ ನೋಡಿ ಕಾಮಿಡಿ ತರ. ಮುಂಚೆ ಚೆನ್ನಾಗಿದ್ದ, ಇವಾಗ ಏನಾಗಿತ್ತೋ ಗೊತ್ತಿಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇದು ನಮ್ ಸುಗ್ಗು ಮತ್ತೆ ನಮ್ ಪಪ್ಪ. ನಮ್ ಸುಗ್ಗು ಅವಾಗ ಚಿಕ್ಕ ಹುಡುಗಿ. ಸೈಕ್. ಇದು ನಮ್ ಫ್ಯಾಮಿಲಿ ಫೋಟೋ ಗೈಸ್. ಅಂದ್ರೆ ನಾನು ಹುಟ್ಟಿರ್ಲಿಲ್ಲ, ನಮ್ಮ ಮಮ್ಮಿ ಪಪ್ಪ ಅವಾಗ ಮದ್ವೆ ಆಗಿದ್ದು. ಸೊ ನಮ್ಮ ಫ್ಯಾಮಿಲಿ ಅವ್ರು ಯಾರು ನೋಡ್ತಾ ಇದ್ದೀರಾ ನೆನ್ಸ್ಕೊಳ್ ಸಾರಿ ಏನಾಗಿತ್ತು ಅವತ್ತು ಅಂತ. ನಮ್ಮ ಅಣ್ಣ ನೋಡಿ ನಮ್ಮಪ್ಪ ನೋಡಿ ಸೈಡ್ ಗ್ಯಾಪಲ್ ನಮ್ಮಪ್ಪ ಸ್ಟೈಲ್ ನೋಡಿ ಗೈಸ್. ನಮ್ಮಪ್ಪ ಫುಲ್ ಸ್ಟೈಲ್. ಇವಳು ಎಲ್ಲಿಂದ ಕಲ್ತ್ಕೊಳ್ಳೋದು? ನಮ್ಮಪ್ಪ ಶಶಿಕುಮಾರ್ ಸೇಮ್ ಹಂಗೆ ಗೈಸ್ ಇರೋದು. ಅವಾಗ ಹೆಂಗ್ ಸ್ಟೈಲ್ ಮಾಡ್ತಿದ್ರು ಅದೇ ತರ, ಅದೇ ಹಂಗೆ ಇರೋದು. ಅವ್ರ ನಮ್ಮಪ್ಪ ಕಸಿನ್ಸ್ ಅಂದ್ರೆ ನಮ್ಮ ಅಣ್ಣ ಮತ್ತೆ ನಮ್ ಚಿಕ್ಕಪ್ಪ ನಮ್ಮ ಅತ್ತೆ ಅವರೆಲ್ಲ ಅವ್ರನ್ನ ಯಾವಾಗ್ಲೂ ಶಶಿಕುಮಾರ್ ಅಂತ ಇರ್ತಾರೆ. ಸರಿ ಗೈಸ್, ಇದು ನಮ್ ಹಳೆ ಮನೆ ನೋಡಿ ಏನ್ ಸಕ್ಕದಾಗಿತ್ತು. ನಮ್ಮ ಹಳೆ ಮನೆಗಿಂತ ಮನೆನ ಹೆಂಗಿತ್ತು ಗೊತ್ತಾಗ. ಯಾರಂತ ಗೆಸ್ ಮಾಡಿ. ಐರೋಹಾನ್ಯ ನೀನ್ ನೋಡ್ತಾ ಇದ್ ನೀಟಾಗಿ ಝೂಮ್ ಮಾಡು. ಯಾರು ನೋಡ್ತಾ ಇದೆಯಲ್ಲ ಮಧ್ಯದಲ್ಲಿ ಯಾರಂತ ನೀನ್ ಗೆಸ್ ಮಾಡ್ಬಿಟ್ಟು ನಂಗೆ ಹೇಳ್ಬೇಕು. ಅವ್ರು ಫಾರಿನ್ ಇಂದ ಬಂದಿರೋರು, ನಮ್ಮ ಮನೇಲಿ ಉಳ್ಕೊಂಬಿಟ್ಟವ್ರೆ ಗೈಸ್. ನಮ್ಮ ಅಯ್ಯ ಅಮ್ಮ ನೋಡಿ ಗೈಸ್ ಕಾಮಿಡಿ. ನಿಮ್ಮ ಅಯ್ಯ ನಂಗೆ ಯಾರು ನೋಡಿರಲ್ಲ. ನಮ್ಮ ಹಳೆ ಮನೆ ಇದೇ ಮನೆ ಲಾಸ್ಟ್ 2 years ಗಂಟೆ ಇದೇ ಮನೇಲಿ ನಾವ್ ಇದ್ದಿದ್ದು. ಅವಾಗಿಂದ ಇಲ್ಲ ಚೇಂಜ್ ಆಗಿದ್ದು. ಇವಾಗ ಎಂಟ್ರೆನ್ಸ್ ಅದೊಂದ್ ಚೂರ್ ಆಲ್ಟ್ರೇಷನ್ ಆಗಿತ್ತು ಅಷ್ಟೇ, ಏನೇನಿಲ್ಲ. ನಮ್ಮ ಅಯ್ಯ ನೋಡ ನಮ್ಮ ಅಯ್ಯ ನೋಡಿ ಗೈಸ್, ಎಲ್ಲ ಉದ್ದ ಉದ್ದ ಇದಾರೆ. ನಾನೇ ಗೈಸ್ ಇದು ನಮ್ಮ ಮಮ್ಮಿ ಪಾಪ ಎಂಗೇಜ್ಮೆಂಟ್ ಅವಾಗ. ನಮ್ಮ ಅಮ್ಮ ನೋಡಿ ಮನೆ ಏನ್ ಮಾಡ್ತಾರ ಅವರು ನೋಡಿ. ಇದ್ರಲ್ಲಿ ಚೆನ್ನಾಗೈತೆ. ಇದು ನಮ್ಮ ಮಮ್ಮಿ ಪಾಪ ಎಂಗೇಜ್ಮೆಂಟ್. ಅವ್ರ ಅಮ್ಮ ಲಿಖಿತ ಅವ್ರ ಅಮ್ಮ ತರ ಇದ್ದಲ್ಲ ಇಲ್ಲ ಅಂತ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಯಪ್ಪ ಇಲ್ಲ, ನಮ್ಮ ಅಮ್ಮ ಹೀರೋಯಿನ್ ತರ ಇದ್ರು ಗೈಸ್. ನಾನ್ ಹಂಗಿರ್ಲ, ನಾವೇನೋ ಅಲ್ಪ ಸ್ವಲ್ಪ ಚೆನ್ನಾಗಿದ್ದೀವಿ, ಆವ್ರೇಜ್ ಲುಕ್ಸ್ ಅಷ್ಟೇ. ಅವ್ರ ಅಮ್ಮ ಯಾವಾಗ್ಲೂ ಹೇಳ್ತಾರೆ ನಾನ್ ಹಿಂಗಿದ್ದೀನಂತ ನೀನ್ ಹಿಂಗಿದ್ಯಾ ಅಷ್ಟೇ, ನಾನ್ ಹಿಂಗಿದ್ದೀನಂತ ನೀನ್ ಬೆಳ್ಳಕ್ಕಿದ್ಯಾ ಅಷ್ಟೇ ಅಂತ. ನೋಡಿ ಗೈಸ್ ಇನ್ನೋಸೆನ್ಸ್. ಇವಾಗೂ ಇನ್ನೋಸೆಂಟ್ ಲಿಖಿತಾರ ಇಲ್ಲ ಸ್ವಲ್ಪ, ಇವಾಗೂ ಇನ್ನೋಸೆಂಟ್. ಇರು ಹಂಗೆ ಇಕ್ಕು. ಇಲ್ಲಿ ನೋಡಿ ಗೈಸ್, ಹೆದರ್ಕೊಂಬಾರ್ದು ಯಾರು. 1 2 3 ಕ್ಯಾಮ್ರಾನೇ ಫೋಕಸ್ ಆಗಿ. ನನ್ ಫ್ರೆಂಡ್ಸ್ ಕೈಲೆಲ್ಲ ಬೈಸ್ಕೊಳ್ತೀಯ ನೀನು. ಯಾಕೆ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಫ್ರೆಂಡ್ಸ್. ನನ್ ಕಾಲ್ ನೋಡಿ ಬನ್ನಿ ಗೈಸ್, ಇವಾಗೂ ಹಿಂಗೆ ಹಾಕದ್ ಕಾಲು ತೋರ್ಸ. ನನ್ ಕಾಲ್ ಇವಾಗೂ ಹಿಂಗೆ ಹಾಕದ್. ಅವಳು ಪೆಂಗ್ವಿನ್ ತರ ನಡೀತಾಳೆ. ಯಾಕಂದ್ರೆ ನನ್ಗೆ ಅವಾಗ ನಡಿಯಕ್ ಬರ್ತಾ ಇರ್ಲಿಲ್ಲ ಅಂತ. ಟೇಬಲ್ ಮೇಲೆ ನಿಂತ್ಕೊಂಡಿದ್ದೆ, ಯಾರೋ ಕೂರ್ಸ್ ಇಡ್ಸಾರ್. ನಮ್ಮ ಅಣ್ಣನೇ ರೆಡಿ ಮಾಡ್ಬಿಟ್ಟು. ದಿಸ್ ಇಸ್ ಕ್ಯೂಟ್ ಅಲ್ಲ ಗೈಸ್? ದಿಸ್ ಇಸ್ ನೈಸ್, ವೆರಿ ಕ್ಯೂಟ್. ಅದ್ ನಮ್ಮ ಮನೆ ಜಾರ ಬಟ್ ಐತೆ. ತೋರ್ಸು. ಇವಾಗ ನಮ್ಮ ಹಳೆ ಮನೆ ತೋರ್ಸು.
ನೆಕ್ಸ್ಟ್ ಲೆವೆಲ್ ಮನೆ guys. ಈ ಮನೆ ನಾನು ನೋಡಿಲ್ಲ. ಏ ಅಂದ್ರೆ ಆಲ್ಟ್ರೇಷನ್ ಎಲ್ಲ ಒಂದೇ ತರನೇ ಕಲರ್ ಎಲ್ಲ ಬೇರೆ ಇತ್ತು. ನಮ್ಮ ಮನೆ ಹತ್ರ ಅಂಗಡಿ ಎಂಟ್ರೆನ್ಸ್ ಆ ಕಡೆ ಇತ್ತು. ಎರಡು ನಾವೇ ಹೆಂಗೆ ಈ ಫೋಟೋ ನೀವು ನೋಡಿರ್ತೀರಲ್ಲ ಅನ್ಸೋವಾಗ. ನಾನ್ ಟೆಡಿ ಬೇರ್ ಎಲ್ಲ ಅವಾಗಿಂದಾನು ಇಷ್ಟ ಇಲ್ಲ, ಮುಂಚೆದಾನು ಇಷ್ಟ ಆಗಲ್ಲ. ಈ ಮಂಚ ಇನ್ನೂ ಇದೆ ಅದ್ರಲ್ಲೇ ಅವ್ರು ಮಲ್ತಾ ಇದ್ದಿದ್ದು. ಇವಾಗ ಚೇಂಜ್ ಆಗಿದೆ. ನನ್ ಫೇವರೇಟ್ ಫೋಟೋ ಅವಾಗೇನೆ ನಾವ್ ಹಂಗೆ ಇದಾಗ್ತಾ ಇದ್ಲು guys. ಅದಕ್ಕೆ ಇವಾಗ್ಲೂ ಅದೇ ಡೆಫಿಷಿಯನ್ಸಿ ಆಗ್ಬಿಟ್ಟಿದೆ, ವಿಟಮಿನ್ ಡಿ ಮತ್ತೆ B12 ಗುಂಡಿ ಬಂತು. ಶಟ್ ಅಪ್ ಲೇ ಗೈಸ್. ಇದು ನಮ್ಮ ಮಮ್ಮಿಯ ಫ್ಯಾಮಿಲಿ ಅವ್ರ ಜೊತೆ ನಾವು ಇದಕ್ ಹೋಗಿದ್ರಿ, ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಿ ತೆಗ್ದಿರೋ ಫೋಟೋ. ಮಕ್ಕ ಹಂಗ ಉದ್ಸ್ಕೊಂಡಿದ್ದೆ. ನಾನು ಅವಾಗ್ಲೇ ಏನ್ ಸೈಕಾಗ್ ಡ್ರೆಸ್ ಹಾಕ್ತಿದ್ನಲ್ಲ, ನಮ್ಮಮ್ಮ ಸಿಕ್ಕಾಬಟ್ಟೆ ಹಂಗೆ ಗೈಸ್. ಆರಾಮಾಗಿ ಇಷ್ಟ ಡ್ರೆಸ್ ಅಪ್ ಮಾಡ. ಇವಾಗ ಇದ್ ನಮ್ಮಪ್ಪ ನಮ್ ತಮ್ಮನ ಎತ್ಕೊಂಡವ್ರೆ, ನಾನು ನಿತಿನ್ ಮುನ್ನ ನಾವೇ ಇಷ್ಟು ಆಟ ಸಾಮಾನ್ಗೋಸ್ಕರನೇ ಹೋಗ್ತಾ ಇದ್ ಗೈಸ್. ದೇವ್ರ ನೋಡಕ್ಕೆಲ್ಲ ಹೋಗ್ತಾ ಇರ್ಲಿಲ್ಲ, ಅಬ್ವಿಯಸ್ ಎಲ್ಲಾರು ಹಂಗೆ ಇರ್ತಾರೆ. ಎಲ್ಲ ಚೆಕ್ ಮಾಡ್ತೀನಿ. ಇದು ನಾನು ನೋಡಿ ಗೈಸ್, ಅದು ಬೋರ್ಡ್ ತೆಗ್ದು ತೋರ್ಸು, ಅದು ಕಾಣಿಸಲ್ಲ ಅದ್ರಲ್ಲಿ ಗೈಸ್. ಈ ಬೋರ್ಡ್ ಇದೆಯಲ್ಲ, ಆ ಬೋರ್ಡ್ ನಾನೇ. ಗುಂಡಿ ಆ ಗುಂಡಿ ಅದ ಯಾರು ಗೊತ್ತಾ? ಏನಿಲ್ಲ ಇದು ನಮ್ಮ ಅಯ್ಯ ರೆಡಿ ಕಾಮಿಡಿ. ನಾನು ನಮ್ಮ ಅಯ್ಯ ತಡಿ ಇರ್ತೇವೆ ಜಾಸ್ತಿ, ಎಲ್ಲಾರು ಹಾಕೊಟ್ಬಿಡ್ತಿದ್ದೆ ನಾನು. ಅಯ್ಯೋ ಒಂಥರ ಡಾನ್ ಇದ್ದಂಗೆ. ನೀವು ಏರಿಯಾಗ ಬಂದ್ರೆ ಹುಷಾರಾಗಿ ಬನ್ನಿ. ನಮ್ಮ ಅಯ್ಯ ಎಲ್ಲಾರ್ ಕಾಂಟ್ಯಾಕ್ಟ್ ಇದೆ ಗೈಸ್, ಅವರೇ ಡಾನ್ ಇದ್ದಂಗೆ, ಮನೇಲಿ ಕೂತೇ ಇರ್ತಾರೆ ಯಾವಾಗ್ಲೂ. ನಮ್ಮ ಮಮ್ಮಿ ಮತ್ತೆ ನಮ್ಮ ಅಣ್ಣ ಜಾಸ್ತಿ ಕ್ಲೋಸ್ ಇದ್ರು, ಸಿಕ್ಕಾಬಡೆ ಕ್ಲೋಸ್ ಇದ್ರು ಅವಾಗ. ನಮ್ಮ ಅಣ್ಣ ನಮ್ಮ ಮನೇಲೇ ಇರೋರು, ನಮ್ಮ ಅಮ್ಮ ಅಡ್ಗೆ ಎಲ್ಲಾ ಮಾಡ್ಕೊಡೋರು, ಅವಾಗ ಸಿಕ್ಕಾಬಡೆ ಕ್ಲೋಸ್ ಇದ್ರು. ಇವಾಗ ಇವ್ರು ನಮ್ಮ ಅತ್ತೆ ಗೈಸ್, ಅವ್ರ ಪಾಪ ಕ್ಯಾನ್ಸರ್ ಬಂದ್ ತೀರ್ಕೊಂಡ್ಬಿಟ್ರು. ಯಪ್ಪ ಅದೇ ಫಸ್ಟ್ ಸಾವು ನಾನು ನಮ್ಮ ಮನೇಲಿ ನೋಡಿದಿತ್ತು. ಅವಾಗಿಂದ ನನ್ಗೆ ಯಪ್ಪ ಒಂಥರ ಭಯ ಬಂದ್ಬಿಟ್ಟಿದೆ ಲೈಫಲ್ಲಿ. ಅದು ಫಸ್ಟ್ ಇಲ್ಲ ಅವ್ರ ಸೆಕೆಂಡ್ ನಮ್ ರುದ್ರಪ್ಪ ತಾತ ಫಸ್ಟ್ ತೀರ್ಕೊಂಡ್ರು, ನೆಕ್ಸ್ಟ್ ವರ್ಷನೇ ಇವ್ರು ತೀರ್ಕೊಂಡ್ಬಿಟ್ರು ಗೈಸ್. ಒಂಥರ ಅವಾಗಿಂದ ಒಂಥರ ಬ್ರೇಕ್ ಡೌನ್ ಒಂಥರ ಆಗ್ಬಿಡ್ತು ನಮ್ಮ ಮನೇಲಿ. ತುಂಬಾ ಅಟ್ಯಾಚ್ಡ್ ಇದ್ಲು. ಹಂಗೆ ಸೈಡ್ ಗ್ಯಾಪ್ ಅಲ್ಲಿ ನೋಡ್ಕೊಂಡ್ಬಿಡಿ. ನಮ್ಮಣ್ಣ ಅವಾಗ ನಮ್ಮಣ್ಣ ಬರ್ಡೇಗೆಲ್ಲ ನಾವೆಲ್ಲ ಯಾವಾಗ್ಲೂ ಅಷ್ಟೇ ಗೈಸ್, ನಮ್ಮ ಅತ್ತೆಯವ್ರೆಲ್ಲಾರು ಬಂದ್ಬಿಟ್ಟು ಇಲ್ಲಿ ಫುಲ್ ಐಟಮ್ಸ್ ಪ್ರಿಪೇರ್ ಮಾಡ್ಕೊಂಡವ್ರ ಕಣೆ. ನೆಕ್ಸ್ಟ್ ಡೇಗೆ ಅಡ್ಗೆ ಮಾಡ್ಕೊಂಡು ತಿಮ್ರಾಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲೋಗಿ ತಿಂತಾ ಇದ್ರಿ, ಇಲ್ಲೆಲ್ಲ ಪ್ರಿಪೇರ್ ಮಾಡೋರು. ಕಂಪಲ್ಸರಿ ಹೋಗ್ತಿದ್ರಿ ನಾವು. ಅಲ್ಲೋಗಿ ನಮ್ಮ ಅತ್ತೆಯವರೆಲ್ಲ ಹೇಳೋರು, ಐನ್ನ ನದಿ ಬೆಟ್ಟಕ್ಕೆ ಕೇಳ ನಮ್ಮ ಐನ್ಗೆ ಅಲ್ಲೇ ನಾನು ಸ್ಟಾರ್ಟ್ ಊರು ಹತ್ಕೊಂಡು ಕೆಲಸ ಮಾಡ್ಕೊಂಡು ಹಂಗೆ ಸ್ವಲ್ಪ ಹೊಗಳ್ಬಿಟ್ರಿ ಸಾಕು, ಇಕ್ಕೋಗ್ಬಿಡ್ತೀನಿ. ಇದು ಊಟಿ ಅನ್ಸುತ್ತೆ ನೋಡಿ, ಅಲ್ಲೇ ಕೂರ್ಸ್ಬಿಟ್ಟು ಹೋಗೋ ಪ್ಲಾನ್ ಅಲ್ಲಿ ಇದ್ರು ಅವ್ರನ್ನ. ಹಂಗೆಲ್ಲ ಏನಿಲ್ಲ, ನಮ್ಮ ಅಣ್ಣ ಹಂಗ್ ಮಾಡೋರ್ ಗೈಸ್. ನನ್ನ ನೋಡಿ ನಾನೇ ಅವಾಗ್ಲೂ ನಮ್ಮ ಅಣ್ಣ ತಾನೇ ಇರ್ತಿದ್ನಂತೆ. ನಮ್ಮ ಅಣ್ಣ ಅಷ್ಟು ನನ್ಗೆ ಕಾಣಿಸ್ತಾ ಇಲ್ಲ, ಇರ್ಲಿ ಬಿಡು. ನಮ್ಮ ಅಣ್ಣ ಅವಾಗ ನನ್ಗೆ ಸ್ನಾನ ಮಾಡ್ಸೋದು, ಆಮೇಲೆ ರೆಡಿ ಮಾಡೋದು ಎಲ್ಲ ಅವರೇ ಮಾಡೋರಂತೆ ನನ್ಗೆ. ನೋಡಿ ಇಲ್ಲೇ ಅಷ್ಟೇ ನಮ್ಮ ಅಣ್ಣ ಜೊತೆ. ಇವಾಗ ಒಬ್ಬರೊಬ್ಬರ ಹತ್ರ ಮಾತಾಡಲ್ಲ ಹಂಗೆಲ್ಲ ಏನಿಲ್ಲ, ನಾನ್ ಮಾತಾಡ್ತೀನಿ, ಮಾತಾಡೋರ್ ಮಾತಾಡ್ಲಿ, ನಾನ್ ಹಂಗೆಲ್ಲ ನನ್ನ ಹತ್ರ ಹಂಗೆಲ್ಲ ಏನಿಲ್ಲ ಗೈಸ್. ಅದೇ ಯಾವಾಗ್ಲೂ ಹಂಗಿರುತ್ತಲ್ವಾ ಸಿಬ್ಲಿಂಗ್ಸ್ ಮಧ್ಯೆ ಅಷ್ಟೇ. ಸಿಬ್ಲಿಂಗ್ಸ್ ನಮ್ಮ ಅಣ್ಣ ನೋಡಿ ಕಾಮಿಡಿ ನೋಡಿ, ಅದ್ರಲ್ಲೂ ನಮ್ಮ ಅಣ್ಣ ನನ್ ಪಕ್ಕನೆ ಹಾಕೋಬೇಕು ಹಂಗೆ. ನಮ್ಮ ಅಣ್ಣ ಅಲ್ಲ ಗೈಸ್, ಅವ್ರು ನಮ್ ಚಿಕ್ಕಪ್ಪ ಆಗ್ಬೇಕು ಆಕ್ಚುಲಿ. ನೋಡಿರ್ತೀರಾ ನೀವು, ದೇವನಹಳ್ಳಿ ಎಮ್ಮೆ ನಮ್ಮ ಮಾವ ಅವರು, ನಾರಾಯಣ ಸ್ವಾಮಿ ಅಂತ ಅವ್ರು ನಮ್ಮ ಮಾವ. ಈ ತಿರುಪತಿ ಅನ್ಸುತ್ತೆ. ಐಮ್ ಸಾರಿ, ನಂಗೆ ಗೊತ್ತಾಗ್ತಾ ಇಲ್ಲ. ಇಫ್ ಇನ್ ಕೇಸ್ ತಪ್ಪಾಗಿದ್ರೆ ಐಮ್ ರಿಯಲಿ ಸಾರಿ. ಇವನ್ ಐ ಡೋಂಟ್ ಹ್ಯಾವ್ ಐಡಿಯಾ. ತಿರುಪತಿ ಅನಿಸ್ತಿದೆ ಗೈಸ್ ನೋಡಿ, ನಮ್ ಫ್ಯಾಮಿಲಿ ಫೋಟೋ ಗೈಸ್. ಅದು ನನ್ಗೆ ಕಣ್ಣು ಮೆಡ್ರಾಸೇ ಬಂದ್ಬಿಟ್ಟಿತ್ತು ಅವಾಗ ನನಗೆ. ಅದು ಫುಲ್ ಒಂಥರ ಇರಿಟೇಟ್ ಆಗ್ಬಿಟ್ಟಿತ್ತು ನಂಗೆ. ಎಲ್ಲ ಒಬ್ಬೊಬ್ರು ಒಂದೊಂದ್ ಪೋಸ್. ಇಲ್ಲಿ ನೋಡಿ ಗೈಸ್, ಅಂಕಲ್ ನಮ್ಮಪ್ಪ ಅವಾಗ ಫೋಟೋಸ್ ಇಟ್ಕೊಂತಾಳಲ್ವಾ, ಸೇಮ್ ಲೈಕ್ ಏನೋ ಮುಡಿ ಕೊಡ್ಬೇಕ, ಗೌರೀಶ್ ಅನ್ಸುತ್ತಿದ್ದು, ಅವನ್ಗೆ ಇದ್ ಮಾಡ್ತಾ ಇದ್ರು. ಸೌಜನ್ಯಕ ನೋಡಿ ಹೆಂಗ್ ನೋಡ್ತಾ ಇದ್ರು. ಸೌಜನ್ಯಕಲ್ಲ ಇದು ತುಂಬಾ ಇಲ್ಲ ಇದು ವಿಜಯ್ ಅತ್ತೆ. ಇದು ಕುಕ್ಕೆ ಸುಬ್ರಹ್ಮಣ್ಯ. ಇವಾಗ ಹಂಗೆ ಇದೆ, ನಂಗೆ ಅದಕ್ಕೆ ಗೊತ್ತಾಯ್ತು. ಇಲ್ಲಿ ನೋಡಿ ಗೈಸ್, ಡಿಸ್ಟೆನ್ಸ್ ಹೆಂಗಿದೆ ಸ್ಮೈಲ್ ನೋಡಿ ಗೈಸ್. ಅವಾಗಿಂದನು ನೀವು ಯಾವಾಗ್ಲೂ ಕೇಳ್ತಿರ್ತೀರಲ್ಲ, ಸ್ಮೈಲು ಸ್ಮೈಲು ಸ್ಮೈಲು. ಇದೆ ಸ್ಮೈಲ್. ಸಖತ್ ಕ್ಯೂಟ್ ಟೆಡಿ ಬೇರ್ ಇದೆ, ವೈಟ್ ಕಲರ್. ಅದ್ ನಮ್ಮ ಮಾಮ ಪಾಪ ನಂಗೆ ತಂದ್ಕೊಟ್ಟಿತ್ತು, ನನ್ನ ಹತ್ರ ಮೊನ್ನೆ ಗಂಟ ಇತ್ತು. ಆಮೇಲೆ ನಮ್ಮ ಅದು ಫುಲ್ ಕಿತ್ ಬಂದ್ಬಿಡ್ತು, ಅದಕ್ಕೆ ನಮ್ಮ ಆಫೀಸ್ ಹಾಕ್ಬಿಟ್ರು. ಸೊ ಗೈಸ್, ಇದು ಬಂದ್ಬಿಟ್ಟು ಯಾರು ಹೇಳಿ ಗೆಸ್ ಮಾಡಿ,
ಈ ಆಂಟಿ ಯಾರು ಇವಾಗ ಆಂಟಿ ಆಗ್ಬಿಟ್ಟಿದ್ದಾರೆ ಅವ್ರಿಗೆ. ಭಾವನಾ ಗೈಸ್ ಇದು ಭಾವನಾ ಅವಳು ಅವಾಗಿಂದಾನು ಕೇಕ್ ಇಂದ ಗೈಸ್. ಅವಾಗಿಂದ ಇವಾಗ ಫ್ರೆಂಡ್ಸ್ ಗೈಸ್. ಹ್ಯಾಪಿ ಬರ್ಡೇ ಟು ಲಿಖಿತಾ. ಇದು ಫಸ್ಟ್ ಇಯರ್ ಬರ್ಡೇ ಅನ್ಸುತ್ತೆ, ಏನೋ ಗೊತ್ತಿಲ್ಲ. ಫಸ್ಟ್ ಇಯರ್ ಥರ್ಡ್ ಇಯರ್ ಇರ್ಬೇಕು. ಫಸ್ಟ್ ಇಯರ್ ಅಷ್ಟು ದೊಡ್ಡ ಮಗು ಇರುತ್ತಾ? ಅವಾಗೆಲ್ಲ ನಮ್ಮ ಮಮ್ಮಿ ಎಲ್ಲ ನಂಗೆ ಸಮಾಧಾನ ಮಾಡ್ತಾ ಅಯ್ಯ ಅಮ್ಮನೆ ಬರ್ಬೇಕಿತ್ತು ನಂಗೆ. ಅಮ್ಮ ಜೊತೆ ಇರ್ಲಿಲ್ಲ. ನಮ್ಮ ಅಯ್ಯ ಚೆನ್ನಾಗ್ ಮಾಡೋರ್ ಗೈಸ್ ನನ್ ಬರ್ಡೇಸ್ ಎಲ್ಲ. ಅವಾಗ ಇವಾಗೇನೆ 1 ರೂಪಾಯಿಗೂ ಕಂಜೂಸ್ ಬೀಳ್ತಾರೆ. ಹೆಂಗ್ ಕಂಜೂಸ್ ಬೀಳ್ತಾರ? ಅಯ್ಯೋ 10 ರೂಪಾಯಿ ಕೊಡಯ್ಯ ಆದ್ರೂ ಅಷ್ಟೇ ಮುಗೀತು. 10 ರೂಪಾಯಿ ಕೇಳೋದಕ್ಕೆ ನಾನು 100 ರೂಪಾಯಿ ಮಾತು ಲಾಸ್ಟ್ ಕೊಡೋದು. ಇವ್ ಬಂದ್ಬಿಟ್ಟು ಹೇಳ್ದಲ್ಲ ಗೈಸ್ ಜಾಯಿಂಟ್ ಫ್ಯಾಮಿಲಿ ಅಂತ. ಇವರೆಲ್ಲ ನಮ್ಮ ಅತ್ತೆ. ಎಷ್ಟು ಕ್ಯೂಟ್ ಆಗೈತೆ ಪಿಕ್. ಸೊ ಅಡಾರಬಲ್ ಚೆನ್ನಾಗಿದೆ. ಅಂದ್ಬಿಟ್ಟು ನನ್ ಫೇವ್ರೇಟ್ ಅತ್ತೆ ಗೈಸ್ ನಮ್ ವಿಜಯತ್ತೆ ಅಂತ. ನಮ್ ಕಸಿನ್ ಸ್ಕ್ವಾಡ್ ಮುನ್ನ ನೋಡಿ ಗೈಸ್ ಎಷ್ಟು ಕ್ಯೂಟ್ ಆಗಿದ್ದಾನೆ. ಇವಾಗ ಅವನು ಮಣಕಲ್ ಕಡ್ಡಿ ಆಗ್ಬಿಟ್ಟವನೆ. ಲಾಸ್ಟ್ ಫೋಟೋ ಅವ್ರಿಗೆ ನೀಟಾಗಿ ನಿಂತ್ಕೊಂಡ್ ತಗ್ಸಿರೋದು, ಆಮೇಲೆ ನಿಂತ್ಕೊಳ್ಳೋದೇ ಇಲ್ಲ ಇವಾಗ. ಏನ್ ಸಕ್ಕತ್ ಕ್ಯೂಟ್ ಆಗ. ಕೇಕ್ ಸಕ್ಕದಾಗೈತೆ. ಬಟರ್ಫ್ಲೈ ಗೌರೀಶ್ ಬರ್ಡೇ ಇತ್ತು. ಈ ಫೋಟೋ ಇದು ನಮ್ ಕಸಿನ್ಸ್ ಅಂದ್ರೆ ನಮ್ಮ ಅಪ್ಪ, ನಮ್ ದೊಡ್ಡಪ್ಪ, ನಮ್ಮ ಮಾಮಾಗ ಅವಾಗ ಕೂದಲು ಹೋಗ್ತಾ ಇತ್ತು. ಅವಾಗ ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯಿಲಿ ಎಷ್ಟು ಮಾತಾಡ್ತಿದ್ಯಾ? ಐ ಮೀನ್ ಅವಾಗ ಕೂದಲು ಹೋಗಿತ್ತು. ಮುನ್ನಾನೆ ಸಕ್ಕತ್ ಕ್ಯೂಟ್ ಅನ್ಸ. ಮುನ್ನ ಮತ್ತೆ ಗೌರೀಶ್ ಇವ್ರು ಚೆನ್ನಾಗಿದೆ. ಅವಳ ಕೈ ಕಣ್ಣು ಉದ್ಕೊಂಡಿತ್ತು ಅನ್ಸುತ್ತೆ. ನಾನೇ ಚೆನ್ನಾಗಿಲ್ಲ ಗೈಸ್, ನನ್ಗೆ ಮಡ್ರಾಸೆ ಆಗ್ಬಿಟ್ಟಿತ್ತು. ಹಂಗಾಗ್ಬಿಟ್ಟಿತ್ತು ಕಣ್ಣು. ಏನ್ ಮಾಡೋಣ. ನಮ್ ದೊಡ್ಡಮ್ಮ ಗೈಸ್ ಇವ್ರು ರೀಸೆಂಟ್ ಆಗಿ ಅವರು ತೀರ್ಕೊಂಡ್ಬಿಟ್ರು. ಏನೋ ತುಂಬಾ ಲಾಸಸ್ ಆಗೋಯ್ತು ಗೈಸ್ ನನ್ಗೆ. ಈ 20 ಇಯರ್ಗೆ ಯಾವಾಗ ಕಾಲಿಟ್ನೋ, 20 ಅಂತಲ್ಲ 15+ ಇಂದಾನು ನನ್ಗೆ ಸಿಕ್ಕಾಪಟ್ಟೆ ಒಂಥರ ಗೋಲ್ಡ್ ಗೈಸ್. ಇನ್ನೂವರೆಗೂ ನನ್ನ ಲೈಫೇ ಸರಿ ಹೋಗಿಲ್ಲ. ಸರಿ ಹೋಗುತ್ತೆ, ನಾನು ಚೆನ್ನಾಗಿರ್ತೀನಿ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಬದುಕ್ತಾ ಇದೀನಿ. ಅದ್ ಯಾವಾಗ ಚೆನ್ನಾಗಿರ್ತೀನಿ ಗೊತ್ತಿಲ್ಲ. ನಮ್ಮ ಅಮ್ಮ ನೋಡಿ ಗೈಸ್ ಏನ್ ಸಕ್ಕದಾಗವ್ರೆ. ಅವ್ರ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗಿರೋವಾಗ ಈ ಫೋಟೋ ತೆಗ್ದಿತ್ತು. ಪೋಲರೈಡ್ಸ್ ಗೈಸ್ ನೋಡಿ. ಗೈಸ್ ನಮ್ಮ ಮಮ್ಮಿ ಪಾಪ ನೋಡಿ ಪೋಲರೈಡ್ಸ್ ಮಾಡ್ಸಿದ್ದಾರೆ. ಅಂಕಲ್ ಸಾಕು ಮೋಸ್ಟ್ಲಿ ಫೋಟೋ ಹುಚ್ಚು. ಮೋಸ್ಟ್ಲಿ ಇದು ಯಾವಾಗ ಅಂದ್ರೆ ಅವ್ರ ಮದ್ವೆ ಆಗಿ ಆಮೇಲೆ ಹೋಗಿರೋದು ಅನ್ಸುತ್ತೆ. ಇದು ಅವ್ರಿಗೆ ಗೊತ್ತು ಗೈಸ್, ನಮ್ಗೆ ಗೊತ್ತಾಗಲ್ಲ ಅಷ್ಟು. ಏನ್ ಹೆಂಗಿದೆ ನೋಡು ಅಲ್ಲಿ ಅನ್ಸೋಣ. ಚೆನ್ನಾಗೈತೆ ಫೋಟೋ. ನಮ್ ಸುಗ್ಗು ನೋಡಿ ಗೈಸ್ ಕಾಮಿಡಿ. ನಮ್ಮ ಮಮ್ಮಿ ಅವ್ರ ತಂಗಿ ಅದು. ಇರು ದೇವ್ತರ ಇಲ್ಲ. ಸೇಮ್ ಫೇಸ್ ಕಟ್. ನಿಮ್ಗೆ ಯಾರಂತ ಗೊತ್ತಿರಲ್ಲ, ಬಟ್ ಸ್ಟಿಲ್ ಗೈಸ್ ನಾನು ಮುಂಚೆಯಿಂದಾನು ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ರಾಧಿಕಾ ಪಂಡಿತ್ ಅವ್ರ ಫ್ಯಾನ್ ಅಂತ ನಿಮ್ಗೂ ಚೆನ್ನಾಗ್ ಗೊತ್ತು. ಈ ಫೋಟೋನ ಅವಾಗ ತಾನೇ ಮುಂಗಾರು ಮಳೆ ರಿಲೀಸ್ ಆಗಿತ್ತು. ಅದಕ್ಕಂತಾನೆ ನಾವು ಜೋಗ್ ಫಾಲ್ಸ್ ಹೋಗಿದ್ರಿ. ನಮ್ಮ ಅಪ್ಪ ಫ್ಯಾಮಿಲಿ ಅವರು ನಾವೆಲ್ಲ ಹೋಗಿದ್ರಿ. ಓಕೆನಾ. ಲಿಟ್ರಲಿ ಈ ಫೋಟೋ ನಮ್ಮ ಅಣ್ಣ ಒಬ್ನೇ ಹೋಗ್ಬಿಟ್ಟು ತಗ್ಸ್ಕೊಂಡ್ ಬಂದ್ಬಿಟ್ಟು ನಾನು ಒದ್ದಾಡಿ ಕಿರ್ಚಾಡಿ ಬಿಸಾಕಿ ನಂಗೆ ಅಷ್ಟು ಕೋಪ ಬಂದ್ಬಿಟ್ಟಿದ್ ನನಗೆ. ಲಿಟ್ರಲಿ ನಾನ್ ಗಣೇಶ್ ಫೋಟೋ ಅವ್ರು ಏನ್ ಅನ್ಕೊಂಡ್ರೆ ನಾನು ರಿಯಲ್ ಗಣೇಶ ಚಿಕ್ಕ ಹುಡುಗಿ ಅವ್ನು ರಿಯಲ್ ಆಗಿ ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅಲ್ಲಿ ಹೋಗಿ ಇದ್ ಮಾಡಿ ಸಮಾಧಾನ ಮಾಡಿ ನಾನೊಂದು ಇರ್ಸ್ಕೊಂಡ್ ಅವಾಗೆ ನನ್ಗೂ ಸಮಾಧಾನ ತೋರ್ಸ್ಕೊಟ್ಟಿದ್ರು. ಯಾಕೆ ಮತ್ತೆ ಇದು ನಮ್ ಕಸಿನ್ಸ್ ಫ್ರೆಂಡ್ ಅದ್ರಲ್ಲಿ ನಿತಿನ್ ಇಲ್ಲ. ಯಾಕಂದ್ರೆ ಅವನು ಅವಾಗಿಂದಾನು ನಮ್ಮ ಮಾಮ ಅವನ್ನ ಮೈಸೂರಲ್ಲೇ ಓದಿಸ್ತಾ ಇದ್ರು. ಸೊ ಅವನ್ ಇಲ್ಲ ಅದ್ರಲ್ಲಿ. ನಿತಿನ್ ಅಂದ್ರೆ ನಾಳೆ ನಮ್ಮ ಮಾಮ ಗೌರಿ ನಮ್ಮ ಬರ್ಡೇ. ಖುಷಿ ನೋಡಿ ಗೈಸ್. ನಾನ್ ಎರಡು ಅವ್ನು ಹೆಂಗ್ ಗೊತ್ತಾ ಗೈಸ್, ನನ್ ಬರ್ಡೇಗೂ ಕೇಕ್ ಕಟ್ ಮಾಡ್ಬೇಕು, ಅವ್ರ ಬರ್ಡೇಗೂ ಕೇಕ್ ಕಟ್ ಮಾಡಿ ಸೇಮ್ ಅಂತಲ್ಲ. ನಾನ್ ನೋಡಿ ಗೈಸ್ ಹೆಂಗಿದ್ದೆ ಅವಾಗ 3-4 ವರ್ಷದಿಂದ. ಇದು ಲಿತಿ ಗೈಸ್ ಪಾಪ ಅವ್ರದ್ದು ಯಾವ್ದು ಫೋಟೋ ಇಲ್ಲ. ಸೊ ಒಂದು ಅವ್ಳ ಬರ್ಡೇ ಕಾಣಿಸಿರೋದು ಇದು. ನಮ್ ಗೈಸ್ ಇದು ನಾನು ಹುಟ್ಟಿರ್ಲಿಲ್ಲ ಬಿಡಿ ಅವಾಗ. ನಮ್ ತಾತ ಅಂದ್ರೆ ನಮ್ಮ ಅಪ್ಪ ಇದಾರಲ್ಲ ಅವ್ರ ಅಪ್ಪ ಅವಾಗ ನಮ್ಮ ಮನೆ ಫಸ್ಟ್ ಗೃಹ ಪ್ರವೇಶ ಮಾಡಿದ್ರು. ಇದು ನಮ್ಮ ಮುತ್ತಾತ ಕಣೆ ಅನ್ಸುತ್ತೆ. ಏನೋ ಫ್ಯಾಮಿಲಿ ಎಲ್ಲಿಂದ ಪೋಲರೈಡ್ಸ್ ತಂದಿದ್ದೆ ನೀನು ನೋಡಿ ಗೈಸ್. ಅವಾಗ ನಮ್ಮ ಅಣ್ಣ ಕಣ್ಣೆ ಇರ್ತಾ ಇದ್ದೆ ನಾನು. ನಮ್ಮ ಅಣ್ಣಂಗೆ ಆಗಿಲ್ಲದಕ್ಕೆ ನಾನು ಅಷ್ಟು ದಪ್ಪ ಇದ್ದೆ. ಗುಂಡಕ್ಕೆ ಇದ್ಲ ಅವಳು. ಅಣ್ಣ ಮತ್ತೆ ನಮ್ಮ ಅಪ್ಪ ಇದು ನಿಮ್ ಅವ್ರ ಅಣ್ಣ ಬರ್ಡೇ. ನಮ್ಮತ್ತೆ ನೋಡಿ ಗೈಸ್ ಇಬ್ರು ಇಲ್ಲ. ಇಬ್ರು ನನ್ನ ಬಂಗಾರ ಸಾಕಿದ್ರು ಗೈಸ್. ಇಬ್ರು ಇಲ್ಲ ನನ್ಗೆ. ಯಪ್ಪ ಇಷ್ಟು ವಿಚಿತ್ರ ಅಲ್ವಾ ಲೈಫು. ಇರ್ತಾರ ಆಮೇಲೆ ಇರಲ್ವಾ ಅಷ್ಟೇನಾ? ನಾವು ಅಷ್ಟು ಇರ್ತೇವೆ ಆಮೇಲೆ ಇರಲ್ಲ ಅಷ್ಟೇನಾ? ನೋಡೆ 500 ಮನೆ ಅವಾಗ ಇರ್ಲಿಲ್ಲ ನೋಡು. ಒಂದೇ ಫ್ಲೋರ್. ಆಮೇಲೆ ಕಟ್ಕೊಂಡಿತ್ತು. ಸ್ವಲ್ಪ ಜಗಳ ಗಿಗ್ಲ ಆಡ್ಕೊಂಡು ಗೈಸ್ ಜಗಳ ಆಡ್ಬಿಟ್ಟು ಆಮೇಲೆ ಕಟ್ಕೊಂಡವ್ರು ಇರಲ್ಲ. ನಂಗೆ ನಾನು ಇದ್ದಾಗ ಹೇಳೋದು.
ದೇವ್ ನಿಮ್ಮ ಅಮ್ಮ ನೋಡು ಅವ್ನು ಅಲ್ಲಿ ಹೊಡಿತಾನ ಕಣೆ ಅವನು. ಅವ್ರ ಅಮ್ಮ ಅಂದ್ರೆ ನಂಬದೇ ಇಲ್ಲ. ನಮ್ ಸುಗು ಅಷ್ಟ್ ಚೆನ್ನಾಗಿರ್ಲಿಲ್ಲ ನೋಡಕ್ಕೆ. ಅವ್ರು ಅದಕ್ಕೆ ಅವನು ಕೇಳಿಸ್ಕೊಂಡ್ರಲ್ಲ ಅಕ್ಕ? ಕೇಳಿಸ್ಕೊ. ಹೆಂಗೆ ಪೋಸು? ಈಗ ಜಸ್ಟ್ ಮನೆಗ್ ಬಂದೆ. ಲೈಕ್ ಇವತ್ತು ಷಷ್ಠಿ ಇತ್ತಲ್ವಾ, ಅದಕ್ಕೋಸ್ಕರ ಇಲ್ಲಿ ನಾಗರ ಕಲ್ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ನಮ್ಮ ಮಮ್ಮಿಯವರು ನಮ್ಮ ಅಪ್ಪ ಎಲ್ಲ ಆಬ್ವಿಯಸ್ಲಿ ಹೋಗ್ಬಿಟ್ಟು ಬಂದ್ರಿ. ಸೊ ಇವಾಗ ಕಂಟಿನ್ಯೂ ಮಾಡ್ತೀನಿ. ಇವಾಗ ಏನಿಲ್ಲ ಒಂದ್ 2-3 ಇದೆ ಅಷ್ಟೇ ಮ್ಯಾಕ್ಸಿಮಮ್ ಫೋಟೋಸ್. ಸೊ ರೀಸೆಂಟ್ ಆಗಿರೋ ಫೋಟೋ ಅವಳೇನೋ ತೋರ್ಸ್ಬೇಕಂತ ನಂಗೆ ದೇವ್ರನ್ನೇ ಐಡಿಯಲ್ಲ ಏನ್ ತೋರಿಸ್ತಾಳೆ ಏನ ಗೈಸ್. ಇದು ಇದು ಅವಳ ಬೆಸ್ಟ್ ಫ್ರೆಂಡ್ ಕೀರ್ತನದ್ದು ಬರ್ಡೇ ವಿಡಿಯೋ. ಅವಾಗ ಹಿಂಗೆಲ್ಲ ಕೇಕ್ ಕಟ್ ಮಾಡ್ತಾ ಇದ್ರಿ MES ಸ್ಕೂಲ್ ಕಾಲೇಜಲ್ಲಿ. ನಮ್ಮಿಬ್ಬರಿಗೂ ನಂಗೂ ಕೀರ್ತನಾಗೆ TVS ಹೇಳೋದನ್ನ ಸಖತ್ ಇಷ್ಟ ಆಯ್ತು. ಸೊ ಅದ್ರಲ್ಲಿ ನಿಂತ್ಕೊಂಡು ಕೇಕ್ ಕಟ್ ಮಾಡ್ತಿದ್ದೆ. ಆಮೇಲೆ ನನ್ನ ಹತ್ರ ಕೇಕ್ಗೂ ಅರ್ಧ ಕಾಸಿರ್ಲಿಲ್ಲ, ಅದ್ರಲ್ಲಿ ಕೀರ್ತನೇ ಹಾಕೋದು. ಗೈಸ್ ಇದು ನೋಡಿ, ಇದು ನೋಡಿ ಗೈಸ್, ಅವಳ ಕಾಲೇಜ್ ಯೂನಿಫಾರ್ಮ್. ಗೈಸ್ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾತ್ರ ಮಾಡ್ಬೇಡಿ, ಓಕೆನಾ? ಅಷ್ಟೇ, ನಿನ್ ಕೇಳಲ್ಲ. ಆಮೇಲೆ ಇರಿ ಗೈಸ್ ತೋರಿಸ್ತೀನಿ. ಸಾಕ್ ಬಿಡಲಿ. ಇದು ಬಂದ್ಬಿಟ್ಟು ನಾನು ಅವಳಿಗೆ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಿಸಿದ್ದೆ. ನಂದು ಫಸ್ಟ್ ಫ್ರೆಂಡ್ಶಿಪ್ ಆದ್ಮೇಲೆ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಿಸಿದ್ದು ನಮ್ಮ ಮನೆ ಟೆರೆಸಲ್ಲಿ. ಅವಳಾಗಿದ್ಲು ಗೈಸ್ ಅವಾಗ ನೋಡಕ್ಕೆ. ನಾನೇ ಅದು ನೋಡಿ ಗೈಸ್ ಟಿಕ್ಟಾಕ್. ಅವಾಗ ಅವಳು ಏನಿಲ್ಲ ಅಂದ್ರೆ 11 ಕೇಕ್ ಕಟ್ ಮಾಡೋಳು ವರ್ಷಕ್ಕೆ, ಬರ್ಡೇಗೆ 10-11. ಅವಾಗೆಲ್ಲ ಏಜ್ ಅಷ್ಟೇ. ಇವಾಗೆಲ್ಲ ಅಂದ್ರೆ ಏಜ್ ಅಂದ್ರೆ ಏನ್ ಅಷ್ಟೊಂದು ದೊಡ್ಡ ಗ್ಯಾಪ್ ಆಗಿಲ್ಲ. ಏನಂದ್ರೆ ಗೊತ್ತಾಗ ನಿಮ್ ಜೊತೆ ಎಲ್ಲಾ ಫ್ರೆಂಡ್ಸ್ ಇರ್ತಾರೆ, ಎಲ್ಲಾರು ಬರ್ತಾರೆ, ಓಕೆ, ಅದು ಜಸ್ಟ್ ಟೈಮ್ ಬೀಯಿಂಗ್. ಅದೇ ನಿಮ್ಗೆ ಕಷ್ಟ ಅಂತ ಬಂದಾಗ ಫ್ರೆಂಡ್ಸ್ ಹೆಂಗಾಗ್ಬಿಟ್ರ ನನ್ಗೆ I'm not pointing out anyone, but still ಯಾರು ನಿಮ್ ಮನ್ಸಾಕ್ಷಿದ್ರ ಅನ್ಸುತ್ತೆ ಅನ್ಕೊಳ್ಳಿ ಅಷ್ಟೇ. ಲೈಕ್ ದೊಡ್ಡವ್ರ ಆಗ್ತಾ ಅವ್ರಿಗೆ ಅಂತ ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಒಬ್ಬೊಬ್ರು ಇರ್ತರು ಗೈಸ್, ಲೈಕ್ ಮೆಸೇಜ್ ನೋಡಿದ್ರು ಯಾವಾಗ್ಲೂ ಮೆಸೇಜ್ ಮಾಡೋರು, ನೋಟಿಫಿಕೇಶನ್ ಅಲ್ಲಿ ನೋಡಿದ ತಕ್ಷಣನೇ ಏನೋ ಹೆಲ್ಪ್ ಕೇಳಿದಾಗ ದೇ ವುಡ್ ಇಗ್ನೋರ್. ಯಾವಾಗ್ಲೂ ಮೆಸೇಜ್ ಮಾಡೋರು, ನೋಟಿಫಿಕೇಶನ್ ಅಲ್ಲಿ ಬಂದ ತಕ್ಷಣ ಅದಂಗ್ ಆಬ್ವಿಯಸ್ಲಿ ಅನ್ಸುತ್ತಲ್ಲ ಇಗ್ನೋರ್ ಮಾಡ್ತಿದಾರೆ ಅಂತ. ಇಟ್ಸ್ ಓಕೆ. ಫ್ರೆಂಡ್ಸ್ ಅನ್ನೋದು ಹೆಂಗಿರ್ತಾರೆ ಗೊತ್ತಾಗ. ನಾನು ಸುಮಾರು ಫ್ರೆಂಡ್ಸ್, ನನಗಂತೂ ಇವಾಗೆಲ್ಲ ಹಿಂಗೋದ್ರೆ ಹಂಗೆ ಫ್ರೆಂಡ್ಸ್ ಇರ್ತಾರೆ, ಮಾತಾಡ್ತೀನಿ, ಓಕೆ, ಬಟ್ ಕ್ಲೋಸ್ನೆಸ್ ಮುಂಚೆ ತರ ಇಲ್ಲ. ನಾನು ಜಸ್ಟ್ ಇವಾಗ ಹೇಳ್ಬೇಕಂದ್ರೆ ಆನೆಸ್ಟ್ ಆಗಿ ದೇರ್ ಆರ್ ವೆರಿ ಫ್ಯೂ ಫ್ರೆಂಡ್ಸ್. ನಿಮ್ ಸರ್ಕಲ್ ಕೂಡ ಚಿಕ್ಕದಾಗ್ಬಿಡುತ್ತೆ. ಅದೆಲ್ಲ ನಾನೊಬ್ಳಿಗೆ ಅಲ್ಲ, ಅದು ಎಲ್ಲರಿಗೂ ಅನುಭವ ಆಗುತ್ತೆ. ಎಷ್ಟೋ ನಿಮ್ ಜಾಸ್ತಿ ಗ್ಯಾಂಗ್ ಕಟ್ಕೊಂಡ್ರೆ ನೀವು ಒಬ್ರನ್ನ ಗ್ಯಾಂಗ್ ಅಲ್ಲಿ ಅಲೋನ್ ಆಗಿರ್ತೀರ. ಇನ್ಫ್ಯಾಕ್ಟ್ ಎಲ್ಲಾರು ಅಲೋನ್ ಆಗಿರ್ತಾರ. ಬಿಕಾಸ್ ಆ ಇಬ್ರು ಫ್ರೆಂಡ್ಸ್ ಇದ್ರೆ ಅಷ್ಟೇ ಗೈಸ್ ಆ ಬಾಂಡ್ ಚೆನ್ನಾಗಿರೋದು. ಒಬ್ರು 3 ಟ್ರಿಯೋ ಎಲ್ಲಾ ಜಾಸ್ತಿ ಜನ ಇದ್ರೆ ಅದ್ ಯಾವತ್ತೂನು ಗ್ರೂಪ್ ಎಲ್ಲ ತಾತ್ಕಾಲಿಕ ಅಷ್ಟೇ. ಇವಾಗ ನೋಡಿ ಅವ್ರ ಪಾಡಿಗೆ ಹೋಗಿರ್ತಾರೆ ಕಾಲೇಜ್ ಎಲ್ಲ ಮುಗಿದ್ಮೇಲೆ. ಹಂಗೆ ಗೈಸ್ ಇದು ನೋಡಿ ಮೇಡಮ್ ಫೋಟೋ ಶೂಟ್. ಅವಳು ಇದ್ರಲ್ಲಿ ಕಿರಿಕ್ ಪಾರ್ಟಿ ಸಾನ್ವಿ ತರ ಇಲ್ಲ. ಸೊ ಯಾ ಗೈಸ್ ಇದು ಬಂದ್ಬಿಟ್ಟು ಇದು ನಮ್ದು ಗೈಸ್ ನೋಡಿ ನಾವಿಬ್ರು ಕಾಲೇಜ್ ಫಸ್ಟ್ ಫೋಟೋ. ಇದು ನೀನ್ ಡ್ರೆಸ್ ಬಾರಿ ಚೆನ್ನಾಗಿದೆ. ನನ್ ಡ್ರೆಸ್ ಚೆನ್ನಾಗೈತಪ್ಪ. ಎಕ್ಸ್ಕ್ಯೂಸ್ ಮೀ, ನಮ್ಮ ಅಣ್ಣ ಮದ್ವೆದದು ಗೈಸ್. ಇದು ಅನ್ವಿತಾ ನನ್ಗೆ ಬರ್ಡೇಗೆ ಲಾಸ್ಟ್ ಇಯರ್ ಬರ್ಡೇ ಗಿಫ್ಟ್ ಕೊಟ್ಟಿರೋದು ಆಲ್ಬಮ್. ತೋರಿಸ್ತೀನಿ, ಇಟ್ಕೊಳ. ಏನೋ ಬಂತು ಅವಾಗಿಂದ ನಾನು ರೆಕಾರ್ಡ್ ಮಾಡಿದೆ. ಇದು ಅವಳ ಫೇವ್ರೆಟ್ ಪಿಕ್ ಅಂತ ಅವಳು ಹಾಕ್ಸವಳೆ ಇದನ್ನ. ಗೈಸ್ ನಿಮ್ಗೆ ಇಷ್ಟ ಆಗಿಲ್ವಾ? ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಯಾವ ಫೋಟೋ ಇಷ್ಟ ಆಯ್ತು ಅಂತ. ಅವಳು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತಾಳೆ. ನಮ್ದೇ ಫೋಟೋ. ಇದೇ ಫೋಟೋ ನಾನು ತೋರಿಸ್ತಾ ಇದ್ದಿದ್ದು. ಇದು ಫಸ್ಟ್ ಫೋಟೋ, ಅದಕ್ಕೆ ಫಸ್ಟ್ ಅಲ್ಲಿ ಹಾಕ್ಸಿದ್ದೀನಿ. ಇದು ನಮ್ದು ಫೇರ್ವೆಲ್ ಇಲ್ಲ, ಗ್ರಾಜುಯೇಷನ್ ಸೆಕೆಂಡ್ PU ಗ್ರಾಜುಯೇಷನ್. ಕಂಪ್ಲೀಟ್ ದಟ್ PU ಆಯ್ತು, ಡಿಗ್ರಿ ಆಯ್ತು, ಮಾಸ್ಟರ್ಸ್ ಕೂಡ ಹಂಗೆ ಫೋಟೋ ತೆಗೆಸ್ಕೊಳ್ಳಿ. ಇನ್ನು ಕಾಲೇ ಇಟ್ಟಿಲ್ಲ, ಇದೇ ಎಕ್ಸಾಮ್ ಇದು ಆಗಿಲ್ಲ. ಆಫೀಸ್ ಗೈಸ್, ಅವಳಿಗೆ ಆಫೀಸ್ ಬಿಟ್ಟು ಅವಳಿಗೆ ಬೇರೆ ಇದೇ ಇಲ್ಲ ಅವಳಿಗೆ. ಹಂಗೆ ಅವಳು ಕಾಲೇಜ್ ಲೈಫ್ ಅವೆಲ್ಲ ಏನು ಎಂಜಾಯ್ನೇ ಮಾಡಲ್ಲ ಅಂತವ್ರು. ಅಪ್ಪ ಹಿಂಗಿರ್ತಾರೋ. ಇದು ನಾನು ಫಸ್ಟ್ ಫೋಟೋ ಶೂಟ್ ಮಾಡಿದ್ನ ಇಬ್ರು ಕ್ಲೋಸ್ ಆದ್ಮೇಲೆ. ಶಿವರಾತ್ರಿ ಎಲ್ಲ ಅವಳ ಕ್ಲಿಕ್ ಮಾಡಿದ್ವಿ ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ. ಹಂಗೆ ಟಕ ಅಂತ ಹೇಳ್ಕೊಂಡು ಗೈಸ್, ಈ ತರ ನೀವು ನನ್ನ ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಬಟ್ ಹಾನೆಸ್ಟ್ಲಿ ಐ ಆಮ್ ವೆರಿ ಮಚ್ ಆನೆಸ್ಟ್ ಪರ್ಸನ್. ಈ ಬೇಬಿ ಅಂತ ನಾನು ಎಲ್ಲ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ, ನನ್ ಮುದ್ದು ಪ್ರಾಣ, ನನ್ ಬಂಗಾರಿ ಗೈಸ್. ಅದು ಏನಾಗಿತ್ತು ಅಂದ್ರೆ ಲೈಕ್ ಹೆಂಗಂದ್ರೆ
ನೀವು ಎಲ್ಲಿಂದಾನೆ ಹಿಡ್ಕೊಂಡು ಬೇಬಿ ಬೇಬಿ ಅಂದ್ರೆ ಎಲ್ಲಿದ್ರು ಓಡ್ ಬರೋದು ಅದು ಅಂತ. ಈ ತರ ಯಾವ ಕೋಳಿನೂ ಇರಲ್ಲ ಗೈಸ್, ಲಿಟ್ರಲಿ. ನಾಯಿಗೆ ಅಂತ 10 ಪಟ್ಟು ಬುದ್ಧಿ ಅದಕ್ಕಿದೆ ಲಿಟ್ರಲಿ. ಇದನ್ನ ಹನಿ ಮೈ ಬೇಬಿ ಪಾಪ. ನಮ್ಮ ಹತ್ರ ಅಂತೂ ನಾನು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಅದು ನೆಮ್ಮದಿಯಾಗಿರಲಿಲ್ಲ, ಚೆನ್ನಾಗೂ ಇರ್ಲಿಲ್ಲ. ಅಲ್ಲಿ ಇವಾಗ ಸೂಪರ್ ಆಗಿದೆ. ಇದು ಏನೋ ಬೊಂಬೆನ ಇಟ್ಕೊಂಡು ನನ್ನ ಹೆಸರು ಕರೀತಾಳ, ಅದೇನೋ ಗೊತ್ತಿಲ್ಲ. ಇದ್ ನೋಡಿ ಗೈಸ್ ಪೈಲ್ವಾನು ಇಬ್ರು ಸಿಸ್ಟರ್ಸ್ ಎತ್ಬಿಡಿದೆ ಎತ್ತೊಡಿದೀನಿ. ಇದ್ ನಮ್ಮ ಮನೆದು ನಮ್ಮ ಅಯ್ಯ ಬೈತಾವ್ರೆ, ಟೈಮ್ ಆಯ್ತು ಬಾ ಬಾ ಅಂತ. ಅದು ಇಸ್ಕೊಂಡು ಹಿಡ್ಕೊಂಡಿದ್ದು. ಇದು ನನ್ ದಪ್ಪ ಆದ್ಮೇಲೆ ಕೆಫೆಗೆ ಹೋಗಿ ಸಾಕನಾಗರು. ಇದು ನಮ್ ಟೆರೆಸ್ ಅಲ್ಲಿ ಅದು ಯಾವ್ದೋ ದೇವಸ್ಥಾನ, ನಂದಿ ದೇವಸ್ಥಾನ, ಯಾವ್ದೋ ದೇವಸ್ಥಾನ ನಂಗೆ ನೆನಪಿಲ್ಲ. ಇದು ನಮ್ಮ ವರಮಹಾಲಕ್ಷ್ಮಿ ಹಬ್ಬ, ಅನ್ವಿತಾ ಮನೆ. ಇದ್ ನೋಡಿ ಗೈಸ್, ಯಪ್ಪ ಎಷ್ಟು ದೊಡ್ಡ ಹುಡುಗಿಯ ತರ ಕಾಣಿಸ್ತಾ ಇದೀನಲ್ಲ. ಫೋಟೋ ಅಲ್ಲಿ ಒಂದೊಂದ್ ತರ ನೋಡ್ತೀರಾ. ಇದು ನನ್ನ ಫೇವರೇಟ್ ಫೋಟೋ ಗೈಸ್, GK ವಿಕೆಲ್ ಹಿಡ್ದಿತ್ತು. ನಮ್ ಕಾಲೇಜ್ ಇದು, ನಮ್ ರೇವಾ ಯೂನಿವರ್ಸಿಟಿ ನಾನು ಓದಿತ್ತು, ಅಲ್ಲೇ BCA ಮಾಡಿತ್ತು, ಅಲ್ಲೇ ಗ್ರಾಜುಯೇಟ್ ಆಗಿತ್ತು. ಇದು ಇಲ್ಲೇ ಭಾರತೀಯ ಸಿಟಿ. ಆಮೇಲೆ ಇದ್ ನೋಡಿ ಗೈಸ್ ಎಗರ್ಬಿಟ್ರೆ ನಮ್ಮ ಅತ್ತೆ ಇವಾಗ್ಲೂ ಅಷ್ಟೇ. ನಮ್ಮ ಅತ್ತೆ ಅಂದ್ರೆ ನಮ್ಮ ಮಮ್ಮಿ ಅವ್ರ ಅತ್ತಿಗೆ, ನಮ್ಮ ಮಮ್ಮಿ ಅದ ಅವ್ರ ಅಣ್ಣವ್ರ ಅವ್ರ ಅಣ್ಣ ಅವ್ರ ವೈಫ್. ಓಕೆನಾ, ನಮ್ಮ ಅತ್ತೆ DP ಹಾಕ್ದಾಗೆಲ್ಲ ಬೈಯೋರು ನನ್ಗೆ. ಏನ್ ಅನ್ಕೊಂಡ್ಬಿಟ್ಟೆ, ಅದ್ DP ಹಾಕ್ದಾಗೆಲ್ಲ ಬೈಯೋರು. ಅತ್ತೆ ಒಂದ್ಸತಿ ಬೈದ್ರೆ ಅರ್ಥ. ಇದು ಸಾರಿ, ಇದು ನನ್ ಫಸ್ಟ್ ಬರ್ಡೇ ಮಾಡಿದ್ದೆ ಅದ್. ಬಟ್ ನನ್ಗೇನೋ ಫಸ್ಟ್ ಅಲ್ಲ, ಗ್ರ್ಯಾಂಡ್ ಆಗಿ ಫಸ್ಟ್ ಗ್ರ್ಯಾಂಡ್ ಬರ್ಡೇ ಮಾಡಿದ್ದು. ಬಟ್ ಅವಾಗ ಉರ್ಕೊಂಡ್ಬಿಟ್ಟಿತ್ತು. ಇದು ಸೇಮ್ ಅದೇ. ಇದು ಗ್ರಾಜುಯೇಷನ್ ಡಿಗ್ರಿ ಗ್ರಾಜುಯೇಷನ್. ನಮ್ಮ ಏನದು ಕಂಪ್ನಿ ಹೆಸರು NTT. ನಮ್ ಟೆರೆಸ್ ಅಲ್ಲಿ, ನಮ್ಮ ಮನೆ ಟೆರೆಸ್. ಇದು ನೋಡಿ, ಇದು ಹಳೆ ಮನೆ ನೋಡಿ ಎಲ್ಲ ಪಾಸಿ ಕಟ್ಕೊಂಡ್ಬಿಟ್ಟೈತೆ ಫುಲ್ಲು. ಇದು ತಿರ್ಗಾ NTT. ಫುಲ್ ರೆಡಿ ಆಗಿ ಹೋಗೋಣ ಮೇಡಮ್. ಹಂಗೆಲ್ಲ ಏನ್ ರೆಡಿ ಆಗಿ ಹೋಗ್ತಾ ಇರ್ಲಿಲ್ಲ ಗೈಸ್, ನನ್ಗೆ ಇಂಟ್ರೆಸ್ಟ್ ಇರ್ತಾ ಇರ್ಲಿಲ್ಲ ಹೋಗಕ್. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಈ ಪಿಕ್ ಇಂದಾನೆ ಅವಳಿಗೆ ಲೈಕ್ ಕಾನ್ಫಿಡೆನ್ಸ್ ಬಂತು. ನಾನ್ ರೀಲ್ಸ್ ಮಾಡ್ಬೋದು, ನಾನು ಚೆನ್ನಾಗಿದ್ದೀನಿ ಅಂತ. ಒಂದ್ ರೇಂಜ್ ಆವರೇಜ್ ಆಗಿ ನೋಡಾಕಿದ್ದೀನಿ. ಇದು ಗೈಸ್ ಆಲ್ ಹರ್ ಗರ್ಲ್ ಫ್ಯಾನ್ಸ್ ಗೆ ಒಂದು ರೋಸ್ ಫ್ರಮ್ ಹರ್. ಫ್ಯಾನ್ಸ್ ಅಲ್ಲ, ಫ್ರೆಂಡ್ಸ್. ಎಸ್ಪೆಷಲಿ ಆ ಹುಡುಗಿ ಮೇಘಾಗೆ, ಆಲ್ ಗರ್ಲ್ ಫ್ರೆಂಡ್ಸ್ ಗೆ ಒಂದು ರೋಸ್. ಎಸ್. ಇದು ನನ್ನ ಸ್ಟಮಕ್ ಕಾಣಿಸ್ತಾ ಇದೆ. ಅಂಡ್ ದೆನ್ ಇದು ಕೋಟ್ ಅಲ್ಲಿ ಅವಳು ಬಾಸಿ ಗರ್ಲ್ ಲುಕ್. ಇದು ಡೈನ್ ಮಾಲ್. ಇದು ಏನದು ಬಿದೋಗ್ಬಿಡ್ತಿದೆ ಈ ಸಂಗೀತ. ಪಿಕ್ ಅವಳಿಗೆ ಇಷ್ಟ ಆಗಿಲ್ಲ, ಅಷ್ಟು ಇಷ್ಟ ಆಗಿಲ್ಲ. ಅಲ್ಲಿ ನೋಡಿ ಜಾತ್ರೆ ಆದ್ರೂ ನಾನು ಹಾಕಿದ್ದೀನಿ ಬಿಕಾಸ್ ನನಗೆ ಇಷ್ಟ. ಇದು ಅಷ್ಟೇ, ನಾನ್ ಚೆನ್ನಾಗಿ ಬಂದಿದ್ದೀನಿ ಅಂತ ಹಾಕ್ಸಿರೋದು. ಅದು ಯಾವಾಗ ಅದು ಎತ್ನಿಕ್ ಡೇದು, ಇದು ಗ್ರಾಜುಯೇಷನ್. ಆಮೇಲೆ ಇದು ಎಲ್ಲೋ ಹೋಗಿದ್ದು ಶರ್ಲಾಕ್ಸ್. ಇದು ನನ್ನ ಬರ್ಡೇದು. ಇದು ನನ್ನ ಫ್ರೆಂಡ್ ಇಂದ ನನಗೆ ಡಿಪಾರ್ಚರ್ ಆಗ್ಬಿಟ್ಟಿತ್ತು. ಅವಾಗ ಈ ಫೋಟೋ ಫುಲ್ ಹತ್ಕೊಂಡು ಮಾಡ್ಕೊಂಡು ಕಬ್ಬನ್ ಪಾರ್ಕ್ ಹೋಗಿದ್ವಿ ಫಸ್ಟ್ ಟೈಮ್. ಅವಾಗ ಇದು ಏನ್ ಬಾರಿ ದೊಡ್ಡ ಡಂಬಲ್ ಎತ್ತಿರ್ಲಿಲ್ಲ. ಆಮೇಲೆ ಇದು ಜಿಮ್ ಅಲ್ಲಿ ತೆಗ್ದಿರೋದು. ಈ ಪಿಕ್ ನಾನ್ ತೆಗ್ದಿಲ್ಲ. ಆಲ್ಮೋಸ್ಟ್ ಅಲ್ಲಿ ಆಫೀಸ್ ಪಿಕ್ಸ್ ಅಷ್ಟೇ ನಾನ್ ತೆಗ್ದಿಲ್ಲ, ಇನ್ನೆಲ್ಲ ನಾನ್ ತೆಗ್ದಿರೋದು. ಇದು ಮುನ್ನ ತೆಗ್ದಿರೋದು, ನಾವೆಲ್ಲ ಆಚೆ ಹೋಗಿದ್ವಿ. ಅದು ಆಫೀಸ್ದು. ಇದು ನಮ್ ದೇವ್ ಬರ್ಡೇದು. ಫಸ್ಟ್ ಟೈಮ್ ನಾನು ಕೆರಟಿನ್ ಮಾಡಿಸ್ಕೊಂಡಿದ್ದೀನಿ. ಪ್ಲೀಸ್ ದಯವಿಟ್ಟು ಯಾರಾದ್ರೂ ಕೆರಟಿನ್ ಬಗ್ಗೆ ಏನಾದ್ರು ಏನಂತಾರೆ ಸ್ಟ್ರೈಟನ್ ಸ್ಮೂತ್ನಿಂಗ್ ಏನಾದ್ರು ಸಜೆಷನ್ಸ್ ದಯವಿಟ್ಟು ಮಾಡಿಸ್ಕೋಬೇಡಿ. ನಾನು ಹೇಳ್ತಾ ಇದೀನಿ, ನಿಮ್ಗೆ ತಾತ್ಕಾಲಿಕವಾಗಿ ಓಕೆ ಮ್ಯಾಕ್ಸಿಮಮ್ 1 year ಚೆನ್ನಾಗಿರುತ್ತೆ. ಆಮೇಲೆ ಹೆಂಗಾಗುತ್ತಂದ್ರೆ ನಿಮ್ ಒಂಥರ ಆಗ್ಬಿಡುತ್ತೆ. ದಯವಿಟ್ಟು ಮಾಡಿಸ್ಕೊಳಕ್ ಹೋಗ್ಬೇಡಿ ಗೈಸ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಆಮೇಲೆ ಎಷ್ಟೊಂದ್ ಕಡೆ ನಮ್ಮಪ್ಪ ಕಿಡ್ನಿ ಫೇಲ್ಯೂರ್ ಆಗಿತ್ತಲ್ವಾ, ಸೊ ನಮ್ಗೆ ಜೆನೆಟಿಕ್ಸ್ ಅಂತ ಭಯ. ಅದಕ್ಕೆ ಎಲ್ಲಾ ಕಡೆ ಹೇಳ್ತಿದ್ರು ಒಂದೊಂದ್ ಕಡೆ ಕೆಮಿಕಲ್ ಇಂದ ಹೋಗಿ ಕಿಡ್ನಿ ಏನೋ ಡ್ಯಾಮೇಜ್ ಆಗಿದೆ. ಸೊ ನಮ್ಗೆ ಆಗ್ಬೇಕು, ಮೊದ್ಲೇ ನಮ್ ಗ್ರಾಚಾರ ಸರಿ ಇಲ್ಲ ಗೈಸ್. ಇದು ಮನೆ ಟೆರೆಸ್ ಬರ್ಡೇದು. ಅದು ನಮ್ಮೂರಲ್ಲಿ ನಮ್ದು ಊರಲ್ಲಿ. ಇದು ಇವ್ರ ಅಯ್ಯಮ್ಮ. ಇದು ಈ ಪಿಕ್ ಅಂತೂ ಅವ್ರು ಫುಲ್ ಕ್ರೇಜಿ ಆಗಿ ಹೋಗಿದ್ದು. ರೆಡ್ ಸಾರಿ, ಇದು ಎತ್ನಿಕ್ ಡೇದು. ಇದು ಗಣೇಶ ಹಬ್ಬ. ಸ್ವಲ್ಪ ದಪ್ಪ ಆಗಿದ್ಲು ಗೈಸ್. ಈ ಪಿಕ್ ಅಲ್ಲಿ ಅವಳು ಸ್ವಲ್ಪ ದಪ್ಪ, ಅದನ್ನ ಇಮ್ಯಾಜಿನ್ ಮಾಡಿ ಅವಳು ಎಷ್ಟು ಸಣ್ಣ ಇದ್ಲು ಅಂತ. ನಮ್ ಸುಗ್ಗೋಗೆ ಈ ತರ ಇದ್ರೆ ಇಷ್ಟ ಅಂತೆ. ಯಪ್ಪ ಚಿಕ್ಕ ನಾನು ಹೇಳ್ತೀನಿ, ಜಾಸ್ತಿ ಸಣ್ಣನು ಇರೋದು ಚೆನ್ನಾಗ್ ಕಾಣಿಸಲ್ಲ, ನಿಮ್ ಹೆಲ್ತಿಗೂ ಚೆನ್ನಾಗಿರಲ್ಲ. ಅಂಡ್ ಮೋರ್ ಓವರ್ ಸ್ಟ್ರಾಂಗ್ ಆಗಿರಲ್ಲ. ನೀವ್ ಅನ್ಕೋಬಹುದು ಲೈಕ್ ಝೀರೋ ಫಿಗರ್ ಮೇಂಟೈನ್ ಮಾಡಿದ್ರೆ ಅದನ್ನು ಓಕೆ, ದಟ್ ಈಸ್ ಆಲ್ ಗುಡ್, ವೆರಿ ಗುಡ್. ಬಟ್ ಸ್ಟಿಲ್ ನಿಮ್ಗೆ ಅದ್ರ ತಕ್ಕಂಗ್ ವೆಯ್ಟ್ ಟ್ರೈನಿಂಗ್ ಮಾಡಿ, ಹೆಲ್ದಿ ತಿನ್ನಿ ಮಾಡಿ. ನೀವು ತೀರಾ ಸಣ್ಣ ಆಗ್ಬೇಕು ಹಂಗೆಲ್ಲ ನಾನು ಅನ್ಬೋಗ್ಸಿದೀನಿ. ಸಣ್ಣ ಇದ್ದಾಗ ಜನ ಟಾಂಟು ಅನ್ಬೋಗ್ಸಿದೀನಿ.
ಪ್ಲಸ್ ನಂದು ಅಪ್ಪ ಆದ್ಮೇಲೆ ಒಂದು ಇದಕ್ಕಿಂತ ಜಾಸ್ತಿ ದಪ್ಪ ಆಗ್ಬಿಟ್ಟಿದೆ ಫೆಬ್ರವರಿಯಲ್ಲಿ. ಅವಾಗೂ ಮನುಷ್ಯ ಹೇಳಕಂಟ ಲೆಟ್ ಮಿ ಕಂಪ್ಲೀಟ್ ನೋ. ಇದು ನೀವು ಡಿಗ್ರೇಡ್ ಮಾಡ್ಕೊಬೇಡಿ, ನಾನು ಸಣ್ಣ ಇದೀನಿ, ನಾನು ದಪ್ಪ ಇದೀನಿ. ಗೈಸ್ ಜನ ಮಾತಾಡ್ತಾನೆ ಇರ್ತಾರೆ. ನೀವು ಸಣ್ಣ ಇರ್ತೀರಿ, ನಾನು ದಪ್ಪ ಇರ್ತೀರಿ, ಏನಾದ್ರು ಒಂದು ಕಮೆಂಟ್ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಯಾರು ತಲೆ ಕೆಡ್ಸು. ನಿಮಗ್ ನೀನ್ ಇಷ್ಟ ಅದ, ನಿನಗ್ ನೀನ್ ಓಕೆ ಚೆನ್ನಾಗಿದೆ ಅವಾಗ ಮಾಡಿ. ಚೆನ್ನಾಗಿಲ್ಲ ಅನ್ಸ್ತಾ ಇಮಿಡಿಯೇಟ್ ಜಿಮ್ಗೆ ಹೋಗು, ಯೋಗಾಗ ಹೋಗು, ಏನಾದ್ರು ಹೋಗು, ಚೆನ್ನಾಗಿ ತಿನ್ನು, ಹೆಲ್ದಿಯಾಗಿ ಚೆನ್ನಾಗಿರು. ನಾನ್ ಇದಷ್ಟೇ ಸಜೆಸ್ಟ್ ಮಾಡೋದು. ಯಾವಾಗ ಒಂದ್ ಸಾಚೆ ತಿನ್ನಿ, ಆಮೇಲೆ ಹೆಲ್ತಿ ಫುಡ್ಸ್ ತಿನ್ನಿ, ಜಿಮ್ ಯೋಗ ಮಾಡಿ. ನಿಮ್ ಬ್ರೈನ್ ಈ ಫ್ರಸ್ಟ್ರೇಷನ್ ಅನ್ನೋದಂತೂ ನಾನು ಅನ್ಭೋಗ್ಸಿದೀನಿ. ಈ ಫ್ರಸ್ಟ್ರೇಷನ್ ಮಾತ್ರ ಅದ್ರಷ್ಟು ಕೆಟ್ಟ ಕಾಯಿಲೆ ಇನ್ನೊಂದಿಲ್ಲ. ಓಕೆನಾ? ಎಮೋಷನಲಿ ಫಿಸಿಕಲ್ ಕಾಯಿಲಾಗಾದ್ರೆ ಅಟ್ಲೀಸ್ಟ್ ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ, ಇದು ಮಾಡು. ಬಟ್ ಮೆಂಟಲ್ ಹೆಲ್ತ್ ಹೋದ್ರೆ ಯಾವ ಡಾಕ್ಟರ್ ಏನು ಮಾಡಕ್ಕಾಗಲ್ಲ. ನೀವು ಅದಕ್ಕೋಸ್ಕರ ಸೈಕಿಯಾಟ್ರಿಸ್ಟ್ ಅಂತೆ, ಪಿಲ್ಸ್ ಅಂತೆ. ನಮ್ಮ ಫ್ಯಾಮಿಲಿಯಲ್ಲೇ ಇದಾರೆ, ನಮ್ಮ ಅಮ್ಮನೇ ಇದಾರೆ ಗೈಸ್. ಯಾಕೆ ನಾನು ನಿಮ್ಮ ಹತ್ರ ಸುಳ್ಳು ಹೇಳೋದು? ದಯವಿಟ್ಟು ಈ ತರ ಮಾಡ್ಕೊಳಕ್ ಹೋಗ್ಬೇಡಿ ಲೈಫ್ನ. ಇಟ್ಸ್ ಓಕೆ, ಲೈಫ್ ಇಟ್ ವಿಲ್ ಥ್ರೋ ಹಾರ್ಡ್ ಶಿಟ್ಸ್ ಆನ್ ಯು. ಇಟ್ಸ್ ಓಕೆ, ಟ್ರೈ ಟು ಎಕ್ಸೆಪ್ಟ್ ಇಟ್. ಇವಾಗ ಏನ್ ಡಿಫ್ರೆನ್ಸ್ ಕಾಣಿಸಿದೆ ನನಗೆ ನಿಮಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಡಿಫ್ರೆನ್ಸ್ ಇದೆ. ಏನಂತ ನೋಡಿ, ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ಮಾಡ್ತೀನಿ, ಚೆನ್ನಾಗಿರ್ತೀನಿ, ನನ್ನ ಹೆಲ್ತ್ ನಾನು ನೋಡ್ಕೊಂತೀನಿ, ನಮ್ಮ ಅಪ್ಪ ಅಮ್ಮ ಹೆಲ್ತ್ ನಾನು ನೋಡ್ಕೊಂತೀನಿ ಅಷ್ಟೇ. ಹೆಲ್ತ್ ಮೇನ್ ಆಗಿದ್ರೆ ನೀವು ಹಾರ್ಡ್ ವರ್ಕ್ ಮಾಡಿ ಹೆಲ್ತ್ ನೋಡ್ಕೊಂಡು ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲ ನಿಮ್ಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಓಕೆನಾ? ನಾನು ಅದನ್ನ ನಿಮ್ಮಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಾನು ಸಣ್ಣ, ನಾನು ದಪ್ಪ ರಿಗ್ರೆಟ್ಟೇ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಅನ್ಸ್ತಾ ನಾನು ಸಣ್ಣ ಆಗ್ಬೇಕು, ಸರಿ ಜಿಮ್ಗೆ ಹೋಗಿ. ನೀವು ಅನ್ಸ್ತಾ ನಾನು ದಪ್ಪ ಆಗ್ಬೇಕು ಅಂತ, ಸರಿ ಚೆನ್ನಾಗಿ ತಿನ್ನಿ. ಅಷ್ಟೇ ನಾನು ಹೇಳಕ್ ಇಷ್ಟಪಡೋದು. ಲವ್ ಯೋರ್ ಸೆಲ್ಫ್. ನಿಮ್ಮನ್ನ ನೀವು ಫಸ್ಟ್ ಪಡ್ಕೊಳ್ಳಿ. ನನ್ನನ್ನು ನೋಡ್ಬೇಕು, ಜನ ನನ್ನ ಇಷ್ಟಪಡ್ಬೇಕು, ಮಾಡ್ಬೇಕು. ನೋ 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 ನೋ. ನಾನು ಇವಾಗ ಹೇಳ್ತೀನಿ, ನಾನು ಆವ್ರೇಜ್ ಲುಕ್ಸ್ ಇವಾಗ ಏನಾಗ್ಬಿಡುತ್ತೆ ಗೈಸ್? ಟ್ರೈ ಟು ಎಕ್ಸೆಪ್ಟ್ ಥಿಂಗ್ಸ್. ಇಟ್ಸ್ ಓಕೆ. ಅಂಡ್ ಐ ಲವ್ ಮೈ ಸೆಲ್ಫ್. ನನಗೆ ನಾನು ಬ್ಯೂಟಿಫುಲ್ ಇದ್ದೀನಿ, ನಿಮ್ಗೆ ಆವ್ರೇಜ್. ಓಕೆ, ದಟ್ ಈಸ್ ವೆರಿ ಗುಡ್. ನನಗೆ ನಾನು ಬ್ಯೂಟಿಫುಲ್ ಆಗಿದ್ದೀನಿ, ಆ ಥರ ಇರಬೇಕು. ಓಕೆನಾ? ಜಸ್ಟ್ ಟ್ರೈ ಲವಿಂಗ್ ಯೋರ್ ಸೆಲ್ಫ್ ಗೈಸ್. ಪ್ರಪಂಚನ ನಿಮ್ಗೆ ಅದ್ಭುತವಾಗಿ ಕಾಣಿಸುತ್ತೆ. ಆಮೇಲೆ ಯಾವಾಗ್ಲೂ ನಗ್ನಗ್ತಾ ಖುಷಿಯಿಂದ ಪ್ರಾಬ್ಲಮ್ ಫೇಸ್ ಮಾಡೋಣ. ಆಮೇಲೆ ಯಾವಾಗಲೂ ಸ್ಮೈಲ್ ಅಂತ ಇರ್ತೀರ ಅಷ್ಟೇ. ನಾನು ಸಣ್ಣ ಇದ್ದಾಗಂತೂ ತುಂಬಾ ಟಾಂಟ್ ಕೇಳ್ಬಿಟ್ಟಿದೀನಿ ಗೈಸ್. ಕೇಳಿದ್ರೆ ಸಿಕ್ಕಾಬಡೆ ಮನ್ಸಿಗೆ ಬೇಜಾರಾಗುತ್ತೆ. ಅದೊಂಥರ ಅಚೀವ್ಮೆಂಟ್ ಅಲ್ಲ. ನಾವು ಸಣ್ಣ ಇದ್ದ ದಪ್ಪ ಆದ್ರೆ ನನ್ಗೆ ಎಷ್ಟು ಖುಷಿ ಆಗೋದು. 1 kg ವೆಯ್ಟ್ ಗೇನ್ ಮಾಡೋವಾಗನು. ಬಟ್ ಆಮೇಲೆ ಜನ ಮಾತಾಡಿ, ಏನ್ ದಪ್ಪ ಆಗ್ತಿದ್ಯಾ ಗುರು, ನೀನ್ ಸುಮ್ನೆ ಇದ್ಬಿಡಪ್ಪ ಅಷ್ಟೇ. ಕಾಪಿ ರೈಟ್ ಬರುತ್ತೆ ಸಾಂಗ್. ಓಲಿ ಬಿಡ, ಬೋರ್ ಆಗ್ತಾರೆ ಸಾಂಗ್ ಬಿಡು. ಗೈಸ್ ಇದಾಗಿತ್ತು ವ್ಲಾಗು. ಹೋಪ್ಫುಲಿ ನೀವೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಓಕೆ, ಇದಾಗಿತ್ತು ಈ ವ್ಲಾಗ್. ಹೋಪ್ಫುಲಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ನಾನ್ ನಿಮ್ಗೆ ಹೇಳೋದು ಇಷ್ಟ ಗೈಸ್, ನಿಮ್ಗೆ ಎಲ್ಲಾದ್ರೂ ಬೇಜಾರಾಗಿದ್ದಾಗ, ದುಃಖದಲ್ಲಿದ್ದಾಗ ಈ ಫೋಟೋಸ್ ನೋಡಿ. ಒಂಥರ ನಂಗೆ ಎಷ್ಟು ಒಂಥರ ಮೆಮೊರೀಸ್ ಎಲ್ಲ ಫ್ಲಾಶ್ ಆಯ್ತು. ಸೊ ನಂಗೆ ನೆನಪಿದ್ಯೋ ಇಲ್ಲೋ ದಟ್ ಇಸ್ ಸೆಕೆಂಡರಿ. ಓಕೆ, ನಾ ಚಿಕ್ಕ ವಯಸ್ಸದೆಲ್ಲ ಅಬ್ವಿಯಸ್ಲಿ ಯಾರಿಗೂ ನೆನಪಿರಲ್ಲ ಅಷ್ಟು. ಬಟ್ ಆದ್ರೂ ಮಿಡ್ ಏಜು ಅದು ಎಲ್ಲ ಒಂಥರ ಏನೋ ಫ್ಲಾಶ್ ಬ್ಯಾಕು, ನಾವ್ ಹಿಂಗಿದ್ರಿ ಅಲ್ಲ ಅಂತ ಒಂದ್ ಹೇಳಕ್ ಇಷ್ಟಪಡ್ತೀನಿ ಗೈಸ್. ನೀವು ಇವಾಗ ಸಪೋಸ್ ತಗೊಳ್ಳಿ, ಅವಾಗ ನೀವು ತೀರಾ ಬಡವ್ರು ಇರ್ತಿದ್ರಿ, ಇವಾಗ ತೀರಾ ಸಾವುಕಾರ ಆಗಿದೆ. ಅವಾಗ ತೀರಾ ಸಾವುಕಾರ ಇವಾಗ ಬಡವ್ರು ಆಗಿಲ್ಲ. ಇಟ್ಸ್ ಓಕೆ. ಲೈಫ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ರಿಯಲಿ ಇದಿದೆ. ನನ್ಗೆ ತಿಂಗಳ ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ ಗೈಸ್. ಯಾರು ಹೇಳ್ತೀರಾ ಅದಕ್ಕೆ? ಇಟ್ಸ್ ಓಕೆ. ನಾನು ಎಲ್ಲಾನು ಅಕ್ಸೆಪ್ಟ್ ಮಾಡಕ್ ಟ್ರೈ ಮಾಡ್ಬಿಟ್ಟಿದ್ದೀನಿ. ಬಿಕಾಸ್ ಐ ಆಮ್ ರೇಸ್ಡ್ ಬೈ ಅ ಸ್ಟ್ರಾಂಗ್ ವುಮೆನ್ ಗೈಸ್. ನಮ್ಮ ಅಮ್ಮ ಅಷ್ಟು ಸ್ಟ್ರಾಂಗ್ ಲೇಡಿ ನಾನು ಯಾವತ್ತೂ ನೋಡಿಲ್ಲ. ಐ ಆಮ್ ರಿಯಲಿ ಪ್ರೌಡ್. ನಮ್ಮ ಅಪ್ಪ ಅಮ್ಮ ಇಬ್ಬರದು ಅಷ್ಟೇ. ಸೊ ನಾನು ಅದನ್ನೇ ಅವ್ರು ಹೇಳೋದು ಇಷ್ಟಪಡೋದು. ಅವರು ಹೇಳೋದು, ನೀನು ಇವಾಗ ಸಪೋಸ್ ಈ ಕಡ್ಗ ನಂತರ ಸಿಲ್ವರ್ ಇದೆ ಅನ್ಕೊಳ್ಳಿ, ಇದು ಹಾಕೋಕು ನನ್ನ ಹತ್ರ ಇರ್ತಾ ಇರ್ಲಿಲ್ಲ ಅಂದ್ರೆ ಮುಂದೆ, ಇವಾಗ ಇದೆ ಅಂದ್ರೆ ನಾನು ಹೆಂಗ್ಲಿಂದ ಸ್ಟಾರ್ಟ್ ಮಾಡಿತ್ತು, ಇವಾಗ ಹೆಂಗಿದೀರಿ, ನಾವ್ ಹೆಂಗಿಂದ ಬಂದ್ರಿ, ಅದನ್ನ ಲೈಫ್ ಕಲ್ಸಿರೋ ಲೆಸನ್ಸ್ ಯಾವತ್ತು ಮರಿಬಾರ್ದು. ಏನೇ ಇದ್ರು ಗೈಸ್ ಡೌನ್ ಟು ಅರ್ತ್ ನೇಚರ್ ಇಟ್ಕೋಬೇಕು. ಆಬ್ವಿಯಸ್ಲಿ ಎಲ್ಲರೂ ಡೌನ್ ಟು ಅರ್ತ್ ಇರ್ತಾರೆ. ನಾನ್ ನೋಡಿರೋ ಪ್ರಕಾರ ಎಲ್ಲರೂ ಡೌನ್ ಟು ಅರ್ತ್. ಯಾರ್ಯಾರು ಇಲ್ವೋ ಅವ್ರಿಗೆ ಇರ್ತಾರೆ. ಎಲ್ಲಾರ್ಗು ಒಳ್ಳೆ ನೇಚರ್ಸ್ ಇರುತ್ತೆ. ತುಂಬಾ ಸಕ್ಸಸ್, ತುಂಬಾ ಒಂಥರ ಎಲ್ಲ ಸಿಕ್ಕ ಮೇಲೆ ಮರ್ತೋಗ್ಬಿಡ್ತಾರೆ. ಡೋಂಟ್ ಡೂ ದಟ್ ಗೈಸ್. ಬಿಕಾಸ್ ಈ ಹಳೆ ಫೋಟೋಸ್ ಆಗ್ಲಿ, ಹಳೆ ಮೆಮರೀಸ್ ಆಗ್ಲಿ, ಇದೆಲ್ಲ ರಿಮೈಂಡ್ ಯು. ಆಮೇಲೆ ಬಿ ಹ್ಯಾಪಿ ಗೈಸ್. ನೀವ್ ಹಿಂಗಿದೀರಾ, ನನ್ಗೊಂದ್ ಶೆಲ್ಟರ್ ಇದೆ, ನನ್ಗೆ ತಿನ್ನಕ್ ಊಟ ಇದೆ, ಅವೆಲ್ಲ ನಮ್ ಬಿ ಗ್ರೇಟ್ಫುಲ್ ಟು ಯುವರ್ ಪೇರೆಂಟ್ಸ್ ಫಸ್ಟ್, ಆಮೇಲೆ ಎಲ್ಲಾರು. ಓಕೆನಾ? ಫಸ್ಟ್ ನಿಮ್ಗೆ ಯಾವಾಗ್ಲೂ ದೇವ್ರು, ಪೇರೆಂಟ್ಸು, ಒಂದ್ ಟ್ರೂ ಬಾಂಡ್ ಪ್ರಯಾರಿಟಿ ಆಗಿರ್ಬೇಕು. ಆ ಬಾಂಡ್ಗೋಸ್ಕರ ನೀವೇನ್ ಬೇಕೋ ಮಾಡ್ಬೇಕು, ಆ ತರ ಇರ್ಬೇಕು ಬಾಂಡು. ಅಂಡ್ ಇವಾಗ ನಮ್ಮ ಅಪ್ಪ ಅಮ್ಮ ನನಗೆ ಇದ್ ಕೊಡ್ಸಿಲ್ಲ, ಮಾಡಿಲ್ಲ, ಅದೆಲ್ಲ ಇಟ್ಕೋಬೇಡಿ ಗೈಸ್ ಮನ್ಸಲ್ಲಿ. ಅವ್ರ ಕೈಲಾದಷ್ಟು ಕೊಡ್ತಾರೆ. ಎಲ್ಲಾ ಪೇರೆಂಟ್ಸ್ ಅತ್ತೆ ಮಿತಿ ಮೀರ್ ನಿಮ್ಗೆಲ್ಲ ಗೊತ್ತಿರೋದೆ. ನಾನು ಜಸ್ಟ್ ಹೇಳ್ತಾ ಇದ್ದೀನಿ ಇನ್ ಕೇಸ್ ನಾನು ಯಂಗ್ಸ್ಟರ್ಸ್ ಇಲ್ಲಾಂದ್ರೆ ನಮ್ಗಿಂತ ನೆಕ್ಸ್ಟ್ ಬಿಲೋ ಜನರೇಷನ್ಸ್ ನೋಡ್ತಿದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಏನಕ್ಕೂ ಬ್ಲೇಮ್ ಮಾಡಕ್ ಹೋಗ್ಬೇಡಿ. ಪಾಪ ನೀವ್ ಖುಷಿ ಬರ್ಲಿ, ನೀವು ಇರ್ಲಿ ಅಂತ ಅವ್ರು ಎಷ್ಟೋ ಮಾಡ್ತಾರೆ ಗೈಸ್. ಸೀರಿಯಸ್ಲಿ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ
ಎಲ್ಲಾ ಪೇರೆಂಟ್ಸ್ ಅಷ್ಟೇ ರಿಯಲಿ ತಮ್ಮ ಹ್ಯಾಪಿನೆಸ್ ತಮ್ಮ ಡ್ರೀಮ್ಸ್ ನ ಸ್ಯಾಕ್ರಿಫೈಸ್ ನಮಿಗೋಸ್ಕರ. ಅವ್ರಿಗೆ ಏನಕ್ಕೆ ಗೈಸ್ ಫಸ್ಟ್ ಆಫ್ ಆಲ್ ಅಲ್ಲ ಅವ್ರಿಗೆ ಏನಕ್ಕೆ ಬೇಕು ಹೇಳಿ? ಅಮೆರಿಕಾದಲ್ಲೆಲ್ಲ ಹಿಂಗಿರಲ್ಲ ಆನೆಸ್ಟ್ ಆಗ. 16 ಅಲ್ಲ 18 ಆದ್ಮೇಲೆ ಅವ್ರ ಪಾಡಿಗೆ ಅವ್ರ ಲೈಫ್ಗಳು ನೋಡ್ಕೊಂಡ್ ಸೊ ಇಟ್ಸ್ ಓಕೆ. ನಿಮ್ಗೆ ಕೊಡ್ಸಿದ್ರ ಆಗಸ್ಟ್ ಕೊಡ್ತಾರೆ. ಬಿ ಹ್ಯಾಪಿ ಫಾರ್ ವಾಟ್ ಯು ಹ್ಯಾವ್. ಯಾವತ್ತೂ ನನ್ಗೆ ಅದ್ ಬೇಕು ಜಾಸ್ತಿ ಅತಿ ಆಸೆ ಇಟ್ಕೋಬೇಡಿ ಗೈಸ್, ಯಾರೇ ಆಗ್ಲಿ. ಎಷ್ಟಲ್ಲಿರುತ್ತೋ ಅಷ್ಟಲ್ಲಿ ಖುಷಿ ಪಡಿ ಅಂತ ನಾನು ನಿಮ್ಮಲ್ಲಿ ಅದೇ ಹೇಳಕ್ ಇಷ್ಟಪಡ್ತಿದ್ದೀನಿ. ಕುಯ್ತಾ ಇದ್ದೀನಿ ಅಂದ್ರೆ ಐ ಆಮ್ ರಿಯಲಿ ಸಾರಿ, ಬಟ್ ನಾನು ಹೇಳ್ಕೋಬೇಕನ್ಸ್ತು, ನಾನು ಹೇಳ್ಕೊಟ್ಟೆ. ಬಿಕಾಸ್ ಐ ಹ್ಯಾವ್ ಸೀನ್, ನನ್ ಕಣ್ಣಾರನೆ ನೋಡಿದೀನಿ ಪೇರೆಂಟ್ಸ್. ನಾನು ಅದ್ ಮಾಡ್ದೆ, ನೀನ್ ಇದು ಮಾಡ್ದೆ, ನನಗೆ ನನ್ ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡೆ. ಅವ್ರಿಗೆ ಇಷ್ಟು ನೋವಾಗುತ್ತೆ ಗೊತ್ತಾ ಗೈಸ್. ಆ ನೋವು ಅಂತೂ ನಮಗ್ ತಡ್ದಿರೋ ಬಿಡಲ್ಲ ಆನೆಸ್ಟ್ ಆಗಿ ಹೇಳ್ಬೇಕಾದ್ರೆ. ಯಾರ ಕೈಯಲ್ಲಿ ಪೇರೆಂಟ್ಸ್ ಏನೋ ಕೋಪದಲ್ಲಿ ಅನ್ಬಿಡ್ತಾರೆ, ಪೇರೆಂಟ್ಸ್ಗೆ ಹೇಳ್ತಾ ಇದೀನಿ. ಬಟ್ ನಾನು ಅದ್ರಲ್ಲಿ ನೋಡಿದ್ದೆ, ಕೋಪದಲ್ಲಿ ಅನ್ಬಿಡ್ತಾರಂತೆ. ಬಟ್ ಆವಾಗ ಅದ್ ಮಕ್ಳಿಗೆ ತಾಟುತ್ತಂತೆ. ಪೇರೆಂಟ್ಸ್ ಅಷ್ಟೇ, ಕೋಪ ಮಾಡ್ಕೋಬೇಡಿ ಮಕ್ಳ ಮೇಲೆ. ಇಟ್ಸ್ ಓಕೆ, ನಿಮ್ಗೂ ಫ್ರಸ್ಟ್ರೇಷನ್ ಆಗುತ್ತೆ, ನಾವು ಅರ್ಥ ಮಾಡ್ಕೋಬೇಕು. ನೀವು ಅಷ್ಟೇ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ಅರ್ಥ ಮಾಡ್ಕೊಂಡು, ನಾನು ಮುಂಚೆ ಹಿಂಗೆ ಇದ್ದೆ ಫುಲ್ ರಾಶಿ ಗೀಶಿ ಅನ್ಕೊಂಡು. ಬಟ್ ಲೈಫ್ ಎಲ್ಲ ಲೆಸನ್ಸ್ ಕಲಿಸ್ಬಿಡ್ತು. ಸೊ ಪೇರೆಂಟ್ಸ್ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು. ಎಲ್ಲಾ ಬಾಂಡ್ಗೂ ಒಂದೊಂದು ಅರ್ಥ ಮಾಡ್ಕೊಂಡು ನಡೆದಾಣ ಜೀವನ. ಓಕೆನಾ? ಸೊ ಗೈಸ್, ಇಲ್ಲಿ ಇದು ಹೇಳ್ಬಿಟ್ಟು ನಾನು ವ್ಲಾಗ್ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಒಳ್ಳೊಳ್ಳೆ ಚಾಲೆಂಜಸ್ ಅಲ್ಲಿ ಬರ್ತೀವಿ. ನಿಮಗೆ ಏನಾದ್ರು ಐಡಿಯಾಸ್ ಇದೆ ದಯವಿಟ್ಟು ಕೇಳಿ, ಏನ್ ಬೇಕೋ ವ್ಲಾಗು ಡೆಫಿನೆಟ್ಲಿ ಹೇಳ್ತೀನಿ. ಸಣ್ಣ ವ್ಲಾಗ್ ಆಗಿತ್ತು, ಕುತ್ಕೊಂಡು ನನಗೂ ಒಂಥರ ರಿಫ್ರೆಶಿಂಗ್ ಅನ್ಸ್ತು. ಬಿಕಾಸ್ ತುಂಬಾ ಸ್ಟ್ರೆಸ್ ಆಗ್ಬಿಟ್ಟಿದೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಆಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ಗೆ ಯಾವ್ದೇ ವ್ಲಾಗ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.